Hi, hello, welcomes you all to today's presentation. ಇವತ್ತಿನ ಸೆಷನ್ಸ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಕ್ಲಾಸಲ್ಲಿ ಅಥವಾ ಇಂದಿನ ತರಗತಿಯಲ್ಲಿ ನಾವು ರೇಷಿಯೋ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ರೇಷಿಯೋ ಅನಾಲಿಸಿಸ್ನಲ್ಲಿ ರೇಷಿಯೋ ಅಂದರೆ ಅದರ ಅರ್ಥ ತಿಳ್ಕೊಂಡಿದ್ವಿ, ಜೊತೆಗೆ ಅದರ ಮೋಡ್ಸ್ ಆಫ್ ಎಕ್ಸ್ಪ್ರೆಷನ್ ಅಂದರೆ ರೇಷಿಯೋನ ಯಾವ ರೀತಿ ನಾವು ಪ್ರಸ್ತಾಪಿಸ್ಬೋದು, ಹೇಳ್ಬೋದು ಅನ್ನೋ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವ್ಯಾಖ್ಯಾನವನ್ನು ನೋಡಿದ್ವಿ, ಡೆಫಿನಿಷನ್ ಆಫ್ ರೇಷಿಯೋ ಅಂತ ತಿಳ್ಕೊಂಡ್ವಿ, ಮೋಡ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ತಿಳ್ಕೊಂಡ್ವಿ, ಸಿಂಪಲ್ ಮೀನಿಂಗ್ಸ್ 2-3 ವೇನಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಜೊತೆಗೆ ಆ ರೇಷಿಯೋ ಅನಾಲಿಸಿಸ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅನಾಲಿಸಿಸ್ ಅಂದರೆ ಇಂಟರ್ಪ್ರಿಟೇಷನ್ ಅಂದರೆ ಏನಂತ ಡಿಸ್ಕಸ್ ಮಾಡಿದ್ವಿ. ವಾಟ್ ಯು ಮೀನ್ ಬೈ ಅನಾಲಿಸಿಸ್, ವಾಟ್ ಯು ಮೀನ್ ಬೈ ಇಂಟರ್ಪ್ರಿಟೇಷನ್. ಈ ರೇಷಿಯೋ ಅನಾಲಿಸಿಸ್ ಬಗ್ಗೆ ನಾನು ಒಂದು ವಿಡಿಯೋ ಆಲ್ರೆಡಿ ಅಂದರೆ ಸೆಷನನ್ನು ಹೇಳಿದ್ದೀನಿ, ಒಂದು ವಿಡಿಯೋನ ಇದ್ರ ಬಗ್ಗೆ ಅಪ್ಲೋಡ್ ಕೂಡ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ಗೆ. ಸೊ ಇದು ಎರಡನೇ ವಿಡಿಯೋ ಈ ರೇಷಿಯೋ ಅನಾಲಿಸಿಸ್. ದಿಸ್ ಇಸ್ ಸೆಕೆಂಡ್ ವಿಡಿಯೋ ಆನ್ ರೇಷಿಯೋ ಅನಾಲಿಸಿಸ್. In the previous sessions we spoke on ratios, types of ratios, modes of expression of ratio. Then what do you mean by analysis and what do you mean by interpretation? Then we were discussed some creative examples like without ratio analysis, some companies without opting ratio analysis, some in India some companies are successfully reached their without ratio analysis they have successfully reached their goals. So those companies are exception to the ratio analysis. ಸೊ ಇಂದಿನ ತರಗತಿಯಲ್ಲಿ ಇಷ್ಟು ನಾವು ಡಿಸ್ಕಸ್ ಮಾಡಿದ್ವಿ. ಅನಾಲಿಸಿಸ್ ಅಂದರೆ ಏನು, ಇಂಟರ್ಪ್ರಿಟೇಷನ್ ಅಂದರೆ ಏನು ಡಿಸ್ಕಸ್ ಮಾಡಿದ ಮೇಲೆ ಕೂಡ ರೇಷಿಯೋ ಅನಾಲಿಸಿಸ್ ಅಂದರೆ ಏನು, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ರೇಷಿಯೋ ಅನಾಲಿಸಿಸ್, ಆಬ್ಜೆಕ್ಟಿವ್ಸ್ ಆಫ್ ರೇಷಿಯೋ ಅನಾಲಿಸಿಸ್, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ರೇಷಿಯೋ ಅನಾಲಿಸಿಸ್, ಇದಿಷ್ಟು ಇಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈ ರೇಷಿಯೋ ಅನಾಲಿಸಿಸ್ ಅನ್ನು ಬರೀ ಎಕ್ಸಾಮಿನೇಷನ್ ಪಾಯಿಂಟ್ ಇಂದ ಲರ್ನ್ ಮಾಡಿದ್ರೆ ನಿಮ್ಮ ರಿಯಲ್ ಲೈಫ್ ಸಿಚುವೇಶನ್ ಹೇಗೆ ಅಪ್ಲೈ ಮಾಡ್ಕೋಬೇಕು, ಕೆಲವೊಂದು ಪ್ರಾಜೆಕ್ಟ್ಸ್ ಅನ್ನು ಕೈಗೆತ್ತಿಕೊಂಡಾಗ ಕೆಲವೊಂದು ಕಂಪನಿಗಳು ರೇಷಿಯೋ ಅನಾಲಿಸಿಸ್ ಅನ್ನು ಅಳವಡಿಸಿಕೊಳ್ಳಾರ್ದೆ ಕೆಲವೊಂದು ಕಂಪನಿಗಳು ಸಕ್ಸಸ್ಫುಲ್ ಆಗಿದ್ದು ಕೂಡ ಇದೆ ಅಂತ ಕೂಡ ಹೇಳಿದೆ. ಇಂಟರ್ಪ್ರಿಟೇಷನ್ ಹೇಗೆ ಮಾಡಬೇಕು, ಕೆಲವೊಂದು ಸ್ಟ್ಯಾಂಡರ್ಡ್ ರೇಷಿಯೋಸ್ ಅನ್ನು ಮಿಸ್ ಆದಾಗ, ಅದು ಕಡಿಮೆ ಆದಾಗ, ಹೆಚ್ಚಾದಾಗ ಇಂಟರ್ಪ್ರಿಟೇಷನ್ ಅನ್ನು ಮಾಡಬೇಕು. ಅನಾಲಿಸಿಸ್ ಯಾವಾಗ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಂಡ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಇವೆರಡು ಸ್ಟೇಟ್ಮೆಂಟ್ಸ್ ಬಗ್ಗೆ, ಮತ್ತೆ ಇದ್ರ ಜೊತೆಗೆ ಕಂಪನೀಸ್ ಆಕ್ಟ್ 2013 ಸೆಕ್ಷನ್ 2 ಸೆಕ್ಷನ್ 40 ಪ್ರಕಾರ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನು ಕೂಡ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೂಡ ಹೇಳ್ತೀವಿ ಅಂತ ಇನ್ ತರದಲ್ಲಿ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಎಕ್ಸ್ಪ್ಲನೇಟರಿ ನೋಟ್ಸ್ ಬರ್ತದೆ. ಚೇಂಜಸ್ ಇನ್ ಇಕ್ವಿಟಿ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಚೇಂಜಸ್ ಇನ್ ಇಕ್ವಿಟಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್, ಎಕ್ಸ್ಪ್ಲನೇಟರಿ ನೋಟ್, ಇವಿಷ್ಟು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ಕಂಪನೀಸ್ ಆಕ್ಟ್ 2013 ಪ್ರಕಾರ. ಇವಿಷ್ಟನ್ನು ನಾವು ಲರ್ನ್ ಮಾಡಿದ್ವಿ, ಇಂದಿನ ತರಗತಿಯಲ್ಲಿ ಡಿಸ್ಕಸ್ ಕೂಡ ಮಾಡಿದ್ವಿ. ಅಡ್ವಾಂಟೇಜಸ್ ಏನು, ಆಬ್ಜೆಕ್ಟಿವ್ಸ್, ರೇಷಿಯೋ ಅನಾಲಿಸಿಸ್ನ ಆಬ್ಜೆಕ್ಟಿವ್ಸ್ ಏನು, ಅದರಿಂದ ಅಡ್ವಾಂಟೇಜಸ್ ಹೇಗಾಗ್ತದೆ ಒಂದು ಮ್ಯಾನೇಜ್ಮೆಂಟಿಗೆ, ಮತ್ತು ಅದರಿಂದ ಡ್ರಾಬ್ಯಾಕ್ಸ್ ಲಿಮಿಟೇಷನ್ಸ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ದಿಸ್ ಕಾನ್ಸೆಪ್ಟ್ ಇಸ್ ನಾಟ್ ಓನ್ಲಿ ಯೂಸ್ಫುಲ್ ಫಾರ್ ಅಂಡರ್ ಗ್ರಾಜುಯೇಷನ್ ಬಟ್ ಇಸ್ ಆಲ್ಸೋ ಇಟ್ಸ್ ಯೂಸ್ಫುಲ್ ಫಾರ್ MCom and MBA. Then it helps to many commerce background competitive examinations like KCET or NET or some government recruitment, some commerce based government recruitments. ಈ ಕಾನ್ಸೆಪ್ಟ್ ಬರೀ ಇದ್ರ ದೃಷ್ಟಿಯಿಂದ ಕಲಿಬೇಡಿ, ಬಟ್ ಇದು ಮುಂದೆ ನೀವು PG ಮಾಡಲಿ, UG ಮಾಡಲಿ, ಮತ್ತು ಇದೇ ಕಾನ್ಸೆಪ್ಟು ಪ್ರೊಫೆಷನಲ್ ಕೋರ್ಸ್ ಏನಿದೆ, CA ಮತ್ತು CMA ಕೋರ್ಸಸ್ ಏನಿದೆ, ಪ್ರೊಫೆಷನಲ್ ಕೋರ್ಸಸ್, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಕಂಪನಿ ಸೆಕ್ರೆಟರೀಸ್ ಇರ್ಬೋದು, ಮತ್ತು ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಇದಿಷ್ಟು ಕಾನ್ಸೆಪ್ಟ್ ಮತ್ತೆ ಅಲ್ಲಿ ನಿಮಗೆ ಹೆಲ್ಪ್ ಆಗೋ ಸಾಧ್ಯತೆ ಭಾಳ ಇರ್ತದೆ. ಸೊ ಲರ್ನ್ ಫಾರ್ ಸೇಕ್ ಆಫ್ ಯುವರ್ ವಿಸ್ಡಮ್. ಓಕೆ, ಇದನ್ನು ನಿಮ್ಮ ವಿಸ್ಡಮ್ ಪಾಯಿಂಟ್ ಆಫ್ ಇಂದ ಲರ್ನ್ ಮಾಡಿ. ಈ ರೇಷಿಯೋ ಅನಾಲಿಸಿಸನ್ನು ಬರೀ ಒಂದು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಅಥವಾ ನಿಮ್ಮ ನಾಲೆಜ್ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ದೃಷ್ಟಿಯಿಂದ ಕಲಿಬೇಡಿ. ಒಂದು ಕಂಪನಿಗೆ ನಮ್ಮ ರೇಷಿಯೋ ಅನಾಲಿಸಿಸನ್ನು ಅಳವಡಿಸ್ಕೊಂಡು ಅಂದರೆ ಹೋಲಿಸಿ ಕೂಡ ನೋಡಿ ಕೂಡ ನಾವು ಒಂದು ಕಂಪನಿಯಲ್ಲಿರ್ತಕ್ಕಂಥ ಕರೆಂಟ್ ಅಸೆಟ್ಸು ಇಷ್ಟು 2ರಷ್ಟು ಇರಬೇಕು, ಕರೆಂಟ್ ಲಯಬಿಲಿಟೀಸ್ ಇಷ್ಟೇ ಇರಬೇಕು, ಡೆಟ್ ಇಕ್ವಿಟಿ ರೇಷಿಯೋ ಸ್ಟ್ಯಾಂಡರ್ಡ್ ರೇಷಿಯೋಕ್ಕಿಂತ ಜಾಸ್ತಿ ಮೀರಿದ್ರೆ ಅದು ಇನ್ಸಾಲ್ವೆಂಟ್ ಆಗೋ ಸಾಧ್ಯತೆಗಳು ಭಾಳ ಇರ್ತದೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ಈ ಒಂದು ರೇಷಿಯೋಸನ್ನು ತಿಳ್ಕೊಳ್ಳೋದ್ರಲ್ಲಿ ತಪ್ಪು ಅಂದರೆ
ತಿಳ್ಕೊಂಡ್ರೂ ಕೂಡ ನಿಮಗೆ ಬರುತ್ತೆ. ಅಂದರೆ ಅದರಿಂದ ಅದನ್ನು ಆ ಥರ ತಿಳ್ಕೊಳ್ಳೋದ್ರಿಂದ ಕೂಡ ನಿಮ್ಮ ವಿಸ್ಡಮ್ ಕೂಡ ಜಾಸ್ತಿ ಆಗುತ್ತೆ, ಬುದ್ಧಿವಂತಿಕೆ ನಿಮ್ಮದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಈ ಕಾನ್ಸೆಪ್ಟನ್ನು ಬರೀ ಹೀಗೆ ಹೇಳ್ತಾ ಇದ್ದೀನಿ 6ನೇ ಸೆಮಿಸ್ಟರ್ ಮುಗೀತು ಅಂತಲ್ಲ, ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ವಾಣಿಜ್ಯ ಶಾಸ್ತ್ರದ ಮೇಲೆ ಕೆಲವೊಂದು ಸರ್ಕಾರಿ ನೇಮಕಾತಿಗಳು ಕೂಡ ಆಗುತ್ತೆ. ಆ ಸಮಯದಲ್ಲಿ ಕೂಡ ಈ ಕಾನ್ಸೆಪ್ಟ್ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ನೀವು PG ಅಥವಾ MCOM ಮತ್ತು MBA ಕೋರ್ಸಸನ್ನು ಮಾಡಿ ಅಥವಾ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ, ಆ ಪ್ರೋಗ್ರಾಮ್ಸನ್ನು ಕಂಪ್ಲೀಟ್ ಮಾಡಿದ್ರು ಕೂಡ ನೀವು KCET ಮತ್ತು ನೆಟ್ ಎಕ್ಸಾಮಿನೇಷನ್ಸ್ ಅಂತ ಬರುತ್ತೆ. ಮತ್ತು ಗೌರ್ಮೆಂಟ್ ಕೆಲವೊಂದು PG ಮೇಲೆ ಕೆಲವೊಂದು ಅಂದರೆ ಪೋಸ್ಟ್ ಗ್ರಾಜುಯೇಷನ್ ಮೇಲೆ ಕೆಲವೊಂದು ರಿಕ್ರೂಟ್ಮೆಂಟನ್ನು ಮಾಡಿಕೊಳ್ಳುತ್ತೆ, MCOM ಮೇಲೆ MBA ಮೇಲೆ. ಆ ಸಮಯಕ್ಕೆ ಕೂಡ ಈ ಕಾನ್ಸೆಪ್ಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. Okay, before the presentation, I am Akhi Maruti, Assistant Professor of Commerce, SKNG, Government First Grade College, Gangavati. My email ID akhimaruti@gmail.com. For more queries or doubts, you can log into my email ID or post your queries to my email ID. Okay. Have a look. White board ಅನ್ನು ಗಮನಿಸಿ. ನಾನು ಕೆಲವೊಂದು types of ratios ಇವತ್ತು today our learning talk will continue on ratio analysis. This is the video number 2. This video is on ratio analysis. This is second presentation on ratio analysis. So here look at these types of ratio. What are the types of ratios? There are 4 types of ratios: liquidity, solvency, or long-term ratios, long-term ratios or solvency ratios. Next, third one, turnover ratio. Next, fourth one, profitability ratio. There are 4 types of ratio. You can find 4 types of ratios in wherever you search in text or Google. You can find 4 types of ratios. So here liquidity. So what do you mean by liquidity? Then what are the liquidity ratios? Then what do you mean by solvency? Next, what do you mean by turnover? Then what do you mean by profitability? Okay, my dear friends, as I said before in the last session, ratios are very important and most powerful tool and technique of analysis and interpretation of financial statements. So this is the most powerful. ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಅನಾಲಿಸಿಸ್ ಮಾಡುವಲ್ಲಿ, ಇಂಟರ್ಪ್ರಿಟೇಷನ್ ಮಾಡುವಲ್ಲಿ ಮೋಸ್ಟ್ ಪವರ್ಫುಲ್ ಟೂಲ್ ಆ್ಯಂಡ್ ಟೆಕ್ನಿಕ್ ಅಂತ ಕೂಡ ಹೇಳಿದೆ. ಇಷ್ಟು ರೇಷಿಯೋಸು ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ರೋಲನ್ನು ಪ್ಲೇ ಮಾಡ್ತದೆ, ಅಂದರೆ ಇಂಪಾರ್ಟೆಂಟ್ ರೋಲನ್ನು, ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡ್ತದೆ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಮಾಡುವಲ್ಲಿ. ಸೊ ಹಿಯರ್ ವಾಟ್ ಯು ಮೀನ್ ಬೈ ಲಿಕ್ವಿಡಿಟಿ? ಸೊ 4 ಟೈಪ್ಸ್ ರೇಷಿಯೋಸ್ ಅಂತ ಹೇಳಿದೆ. ಅಂದರೆ ನೀವು ಯಾವುದೇ ಬುಕ್ಕಲ್ಲಿ ಸರ್ಚ್ ಮಾಡಿ ಅಥವಾ ಇಲ್ಲೇ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿದ್ರು ಕೂಡ, ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿದ್ರು ಕೂಡ ನೀವು ಸಾಮಾನ್ಯವಾಗಿ 4 ಥರದ ರೇಷಿಯೋಸ್ ಬರ್ತದೆ. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೇಷಿಯೋಸನ್ನು ನೀವು ನೋಡ್ತೀರಾ. ಬಟ್ ಮೊದಲನೇ ರೇಷಿಯೋ ಲಿಕ್ವಿಡಿಟಿ ರೇಷಿಯೋ ಅಂತ ಇದೆ. ಈ ಲಿಕ್ವಿಡಿಟಿ ರೇಷಿಯೋ ಅಂದರೆ ಏನು? ವಾಟ್ ಯು ಮೀನ್ ಬೈ ಲಿಕ್ವಿಡಿಟಿ ರೇಷಿಯೋ? These are the ratios, liquidity ratios are the ratios which are helps to measure short-term solvency. Liquidity represents which measure the short-term solvency or financial position of a firm. These ratios are calculated to comment upon the short-term paying capacity of the firm. Liquidity ratios are the ratios are calculated to comment upon the short-term paying capacity of the firm, or these are the ratios which measure the short-term solvency of the financial position of a firm or a company or corporate body. ಅಂದರೆ ಈ ರೇಷಿಯೋಸು ಅಲ್ಪಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಬ್ಲಿಗೇಷನ್ಸ್ ಏನಿದೆ, ಅಲ್ಪಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣಕಾಸಿನ ಸ್ಥಿತಿ ಬಗ್ಗೆ ಏನಿದೆ, ಅದರ ಒಂದು ಅಳತೆಯನ್ನು ಮಾಡುವಲ್ಲಿ, ಅದರ ಒಂದು ಮೆಜರ್ಮೆಂಟನ್ನು ಮಾಡುವಲ್ಲಿ ಈ ರೇಷಿಯೋಸು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ದೀಸ್ ಆರ್ ದ ರೇಷಿಯೋಸ್ ಆರ್ ಹೆಲ್ಪ್ಸ್ ಟು ಮೆಜರ್ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಆಫ್ ಎ or short-term solvency position, financial position of a firm or business enterprises. These are the ratios to measure or comment upon the short-term obligations or short-term solvency position, financial position of a business or a firm or a corporate body
ಆರ್ ಎ ಕಂಪನಿ. ಅಂದರೆ ಈ ಅಲ್ಪಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣಕಾಸಿನ ಸ್ಥಿತಿ ಬಗ್ಗೆ ಹೇಳ್ತಕ್ಕಂಥದ್ದು. ದೀಸ್ ಆರ್ ದ ರೇಷಿಯೋಸ್ ಆರ್ ಕ್ಯಾಲ್ಕುಲೇಟೆಡ್ ಅಂಡ್ calculated to comment upon the short term the paying financial position, short term paying capacity of the firm. So which are the liquidity ratio? ಅಂದರೆ ಅಲ್ಪಾವಧಿ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಪೇಯಿಂಗ್ ಕೆಪಾಸಿಟಿ, ಅಲ್ಪಾವಧಿಗೆ ಸಂಬಂಧಪಟ್ಟಂಗೆ ಪಾವತಿಗಳು ಏನಾದರೂ ಮಾಡೋದಿತ್ತು ಅಂದರೆ ಅಥವಾ ಶಾರ್ಟ್ ಟರ್ಮ್ ಅಬ್ಲಿಗೇಷನ್ಸ್ ಅನ್ನ ಮೀಟ್ ಆಗೋದಿತ್ತು ಅಂದರೆ, ಫಾರ್ ದ ಪರ್ಪಸ್ ಆಫ್ ಟು ಮೀಟ್ ಶಾರ್ಟ್ ಟರ್ಮ್ ಅಬ್ಲಿಗೇಷನ್ಸ್ ಲಿಕ್ವಿಡಿಟಿ ರೇಷಿಯೋಸ್ ಆರ್ ವೆರಿ ಹೆಲ್ಪ್ಫುಲ್ ಟು ಎನಿ ಬಿಸ್ನೆಸ್ ಎಂಟರ್ಪ್ರೈಸ್ ಆರ್ ಎ ಫರ್ಮ್, and you can comment upon the short term paying capacity of the firm. Okay, ಇವು ಅಲ್ಪಾವಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೊಡಬೇಕಾಗಿರ್ತಕ್ಕಂಥ ಅಥವಾ ಕೊಡತಕ್ಕ ಪಾವತಿಗಳಿಂದ ಅದನ್ನು ನಿರ್ಧರಿಸುವಲ್ಲಿ ಇವು ಬಹಳಷ್ಟು ಹೆಲ್ಪ್ ಆಗುತ್ತೆ ಒಂದು ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ. ಈ ಸಾಲ್ವೆನ್ಸಿ ಅಂದರೆ ಲಾಂಗ್ ಟರ್ಮ್ ಲಿಕ್ವಿಡಿಟಿ ರೇಷಿಯೋಸ್ ಅಲ್ಲಿ ಬರ್ತಕ್ಕಂಥ ಲಿಕ್ವಿಡಿಟಿ ರೇಷಿಯೋಸ್ ಅಲ್ಲಿ ಯಾವ ಬರ್ತದೆ ಅಂದರೆ ಕರೆಂಟ್ ರೇಷಿಯೋ, ನೀವು ಆಲ್ರೆಡಿ ಬಹಳಷ್ಟು ತಿಳ್ಕೊಂಡಿರ್ತೀರ ರೇಷಿಯೋಸ್ ಬಗ್ಗೆ. ಸೊ ಕರೆಂಟ್ ರೇಷಿಯೋ, ಲಿಕ್ವಿಡ್ ORR, here borrowings ORR, acid test ratio, third one cash position ratio or absolute liquid ratio, absolute liquid ratio. So these are the ratios comes under liquidity ratio. ಇದರ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಡಿಸ್ಕಷನ್ಸ್ ಅನ್ನ ಬಿಟ್ ಬೈ ಬಿಟ್ ಕಲಿತಾ ಹೋಗೋಣ. ಇವಿಷ್ಟು ನೆನ್ಪಿಟ್ಕೊಳ್ರಿ, ಕರೆಂಟ್ ರೇಷಿಯೋಸ್ ಅಂದ್ರೆ ಹೇಗಿರ್ತದೆ. ಸೊ ವಾಟ್ ಯು ಮೀನ್ ಬೈ ಕರೆಂಟ್ ರೇಷಿಯೋ? ಸೊ ಕರೆಂಟ್ ರೇಷಿಯೋ may be defined the relationship between the current assets and current liabilities. Here current ratio is equal to the difference, the relationship between current assets and current liabilities. Current ratio defines as, or current ratio means, or current ratio may be defined as the relationship between current assets and current liabilities. So here current ratio is equal to current assets divided by current liabilities. So here first formula, current ratio is equal to current assets divided by current liabilities. First ratio, current ratio is equal to current assets divided by current liabilities. So what do you mean by current assets? So my dear friends, this is well known term. What do you mean by current assets? Because you people are basically from commerce, everyone known the word of current assets. Current assets are the assets which are converted into cash within a span of 1 year. ಯಾವ ಆಸ್ತಿಗಳನ್ನ ನಗದು ರೂಪದಲ್ಲಿ ಪರಿವರ್ತನೆ ಮಾಡ್ತೀವೋ ಒಂದು ವರ್ಷದ ಒಳಗಾಗಿ ಆ ಎಲ್ಲ ಆಸ್ತಿಗಳಿಗೆ ನಾವು ಚರ ಆಸ್ತಿಗಳು, ಕರೆಂಟ್ ಅಸೆಟ್ಸ್. Next, what do you mean by current liabilities? So the current liabilities are the liabilities which are repayable within span of 1 year. ಯಾವ ಅಂದರೆ ಚರ ಹೊಣೆಗಾರಿಕೆಗಳು ಅಂದರೆ ಯಾವ ಹೊಣೆಗಾರಿಕೆಗಳನ್ನ ನಾವು ಒಂದು ವರ್ಷದ ಒಳಗಾಗಿ ಮರುಪಾವತಿ ಮಾಡ್ತಕ್ಕಂಥ ಒಂದು ಸ್ಥಿತಿ ಏನಿರ್ತದೆ ಅಂತ ಹೊಣೆಗಾರಿಕೆಗಳಿಗೆ ಚರ ಹೊಣೆಗಾರಿಕೆಗಳು ಅಂತ ಹೇಳ್ತೀವಿ. ಅಂದರೆ ದ ಕರೆಂಟ್ ರೇಷಿಯೋ ಮೇ ಬಿ ಡಿಫೈನ್ಡ್ ಹ್ಯಾಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ದಿಸ್ ಇಸ್ ದ ಸಿಂಪಲ್ ಮೀನಿಂಗ್. It is a measure. Current ratio helps to measure the general liquidity of any business enterprises. Okay, here current assets divided by current liabilities is the formula. Next, here second one, liquid ORR acid test ratio is equal to liquid assets ORR acid assets or okay, liquid assets divided by liquid assets divided by current liabilities. This is the simple formula. Liquid assets or quick assets, liquid assets ಅಂತ ಅನ್ಬೋದು ಅಥವಾ ಕ್ವಿಕ್ ಅಂತ ಹೇಳ್ಬೋದು, ಕ್ವಿಕ್. ಸೊ ಹಿಯರ್ ಕ್ವಿಕ್ ORR acid ORR liquid assets is liquid assets ratio is equal to quick assets divided by current liability.
This is a simple formula regarding liquid ORR. Liquid andru onde, quick andru onde, acid test ratio andru onde. So what do you mean by acid test ratio? It is the ratio of quick ORR liquid ORR acid test to current liabilities. It means, what do you mean by liquid ORR acid test ratio, ORR quick ratio? It means the quick assets to current liabilities. The relationship between quick assets and current liabilities is said to be quick ORR acid test ratio. Acid test ratio. The relationship between quick assets and current liabilities is said to be liquid assets. The formula is quick assets. Quick assets divided by current liabilities. This is the formula. Quick assets divided by current liabilities, second formula. Then finally, third one, cash ORR position. Cash position ratio, ORR, absolute liquid ratio. So it means the third ratio meaning. What do you mean by absolute liquid ratio or cash position ratio? My dear friends, it is calculated by dividing absolute liquid assets by quick liabilities. The relationship between absolute liquid assets divided by quick liabilities or current liabilities. This is the third formula. Cash position ratio or absolute liquid ratio means it is calculated by dividing absolute liquid assets by current liabilities. Andre ee quick acid test ratio or liquid assets ratio or quick assets ratio ಆದಮೇಲೆ ಮೂರನೇದು ಬಂದು absolute liquid ratio or cash position ratio. ಮತ್ತು ಇದರಲ್ಲಿ ಕ್ವಿಕ್ ರೇಷಿಯೋ ಅಥವಾ ಆಸಿಡ್ ಲಿಕ್ವಿಡ್ ರೇಷಿಯೋ ಅಥವಾ ಆಸಿಡ್ ಟೆಸ್ಟ್ ರೇಷಿಯೋ ಫಾರ್ಮುಲಾ ಏನು? ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ವಾಟ್ ಡು ಯು ಮೀನ್ ಬೈ ಕ್ವಿಕ್ ಅಸೆಟ್ಸ್? ಕ್ವಿಕ್ ಅಸೆಟ್ಸ್ ಅಂದ್ರೆ ಏನು? ದ ಕ್ವಿಕ್ ಅಸೆಟ್ಸ್ ಆರ್ ದ ಅಸೆಟ್ಸ್ ವಿಚ್ ಆರ್ ಇಮಿಡಿಯೇಟ್ಲಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಕ್ವಿಕ್ ಅಸೆಟ್ಸ್ ಎಕ್ಸ್ಕ್ಲೂಡೆಡ್ ಸ್ಟಾಕ್ ಅಂಡ್ ಪ್ರೀಪೇಡ್ ಎಕ್ಸ್ಪೆನ್ಸಸ್. ಐ ಮೀನ್ ಸ್ಟಾಕ್ ಮೀನ್ಸ್ ಇನ್ವೆಂಟರಿ. ಕ್ವಿಕ್ ಅಸೆಟ್ಸ್ ಅಲ್ಲಿ ಕ್ವಿಕ್ ಅಸೆಟ್ಸ್ ಇಸ್ ಕರೆಂಟ್ ಅಸೆಟ್ಸ್ minus inventory minus prepaid expenses. The balance will be quick assets. ಅಂದ್ರೆ ಕರೆಂಟ್ ಅಸೆಟ್ಸ್ ಅಲ್ಲಿ ಇನ್ವೆಂಟರಿ ಮತ್ತು ಪ್ರೀಪೇಡ್ ಎಕ್ಸ್ಪೆನ್ಸ್ ಅನ್ನು ತೆಗೆದು ನಮಗೆ ಕ್ವಿಕ್ ಅಸೆಟ್ಸ್ ಸಿಗ್ತದೆ. ಅದೇ ತರ ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಅಂದ್ರೆ ಏನು? ಅಬ್ಸಲ್ಯೂಟ್ ಲಿಕ್ವಿಡ್ ಅಸೆಟ್ಸ್ ಇಸ್ ಈಕ್ವಲ್ ಟು ಆರ್ ಕ್ಯಾಶ್ ಪೊಸಿಷನ್ ರೇಷಿಯೋ ಇಸ್ ಈಕ್ವಲ್ ಟು ಕ್ಯಾಶ್ ಬ್ಯಾಂಕ್ ಮಾರ್ಕೆಟಬಲ್ ಶಾರ್ಟ್ ಟರ್ಮ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. Cash, bank balance, short-term marketable securities are temporarily convertible or readily convertible assets. I mean readily marketable securities. Readily marketable securities, short-term marketable securities or readily marketable securities, bank balance, cash balance. These are comes under absolute liquid assets or cash position ratio divided by quick liabilities or current liabilities. But ಕರೆಂಟ್ ಲಯಬಿಲಿಟೀಸ್ ಆಲ್ರೆಡಿ ಮೀನಿಂಗ್ ಹೇಳಿದ್ದೀನಿ. ಇದಿಷ್ಟು ಲಿಕ್ವಿಡಿಟಿ ರೇಷಿಯೋಸ್ ಆಯಿತು. ಇನ್ನು ಉಳಿದಿರ್ತಕ್ಕಂಥ ಫಾರ್ಮುಲಾಸ್ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡುವ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಹಿಯರ್ ಸಾಲ್ವೆನ್ಸಿ ರೇಷಿಯೋ. ಹಿಯರ್ ಸಾಲ್ವೆನ್ಸಿ ರೇಷಿಯೋ ಮೀನ್ಸ್ these are the ratios helps to measure some long term solvency ORR. These are the ratios. These are the ratio also known as leverage ratio, net worth ratio, equity ratio. The term solvency, what do you mean by solvency ratio? The term solvency refers to the ability of a concern to meet the long term obligations. The terms indicates that to meet short-term obligations of any business enterprise or a company, but liquidities ratios are meet to short-term obligations.
But here solvency, the term indicates, or the term solvency refers to the ability of a concern to meet long term obligations of a business. So leverage ratio is also known as solvency ratio. Solvency ratio is also known as net worth ratio or equity ratios. ಇವಕ್ಕೆ ಇನ್ನೊಂದು ಹೆಸರಿದೆ. ಸಾಲ್ವೆನ್ಸಿ ರೇಷಿಯೋ ಅಂದ್ರೆ ಒಂದೇ, ಲೆವರೇಜ್ ರೇಷಿಯೋ ಅಂದ್ರೆ ಒಂದೇ, ನೆಟ್ವರ್ಕ್ ರೇಷಿಯೋ ಅಂದ್ರೆ ಒಂದೇ, ಈಕ್ವಿಟಿ ರೇಷಿಯೋ ಅಂದ್ರೆ ಒಂದೇ. ಈ ಸಾಲ್ವೆನ್ಸಿ ಅನ್ನೋ ವರ್ಡ್ ಏನನ್ನು ಹೇಳುತ್ತದೆ? ಒಂದು ಸಂಸ್ಥೆಯ, ಒಂದು ವ್ಯಾಪಾರ ಸಂಸ್ಥೆಯ, ಒಂದು ಕಂಪನಿಯ ಅಥವಾ ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ದೀರ್ಘಾವಧಿ ಕೊಡತಕ್ಕ ಅಥವಾ ಪಾವತಿಸಬೇಕಾಗಿರ್ತಕ್ಕಂಥ ಸಂದಾಯಗಳನ್ನ ಮಾಡುವ ಅಥವಾ ಸಂದಾಯಗಳನ್ನು ಪಾವತಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ರೇಷಿಯೋಸ್ಗೆ ನಾವು ಅಥವಾ ಅನುಪಾತಗಳಿಗೆ ಸಾಲ್ವೆನ್ಸಿ ರೇಷಿಯೋಸ್ ಅಂತ ಕರಿತೀವಿ. ಅದು ದೀರ್ಘಾವಧಿ ಇರಬೇಕು. ಎಕ್ಸಾಂಪಲ್, ದೀರ್ಘಾವಧಿ ಅಂದರೆ ಪ್ರೊಪ್ರೈಟರಿ ರೇಷಿಯೋ. ಇದಕ್ಕೆ ಫಾರ್ಮುಲಾಸ್ ಇದೆ. ಪ್ರೊಪ್ರೈಟರಿ ರೇಷಿಯೋ ಇಸ್ ಈಕ್ವಲ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡ್ ಬೈ ಪ್ರೊಪ್ರೈಟರಿ ರೇಷಿಯೋ ಇಸ್ ಈಕ್ವಲ್ ಟು ಇದ್ರ ಬಗ್ಗೆ ಪೂರ್ಣವಾದ ರೇಷಿಯೋಸ್ ಮತ್ತೆ ಬರೆಸ್ತೀನಿ. ಪ್ರೊಪ್ರೈಟರಿ ರೇಷಿಯೋ ಇಸ್ ಈಕ್ವಲ್ ಟು ಶೇರ್ ಹೋಲ್ಡರ್ಸ್ ಫಂಡ್ SHF divided by total assets. Shareholders fund divided by total assets. Here proprietary ratio expresses the relationship between shareholders fund and total assets. The proprietary ratio expresses the relationship between shareholders fund and total assets. Next, second one, proprietary ratio. Andre second one, debt equity ratio. First one ಏನು, shareholders fund ಗೆ ಫಾರ್ಮುಲಾ ಏನಿದೆ? proprietary ratio ಅನ್ನೋದು ಈ ಶೇರ್ ಹೋಲ್ಡರ್ಸ್ ಫಂಡ್ ಮತ್ತೆ ಟೋಟಲ್ ಅಸೆಟ್ಸ್ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ಹೇಳ್ತದೆ. ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೆ ಏನು ಬರ್ತದೆ? ಶೇರ್ ಹೋಲ್ಡರ್ಸ್ ಫಂಡ್ ಇಸ್ ಈಕ್ವಲ್ ಟು ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ ಅಂಡ್ ಸರ್ಪ್ಲಸ್ minus some fictitious assets like or intangible assets ಅಥವಾ ಈಗ ಶಾರ್ಟ್ ಕಟ್ ಆಗಿ ಇಷ್ಟೇ ನೆನಪಿಟ್ಕೊಳ್ಳಿ. ನಾನು ಇನ್ನೂ ಡೀಟೇಲ್ ಆಗಿ ರೇಷಿಯೋಸ್ ಬರ್ಸ್ಬೇಕಾದ್ರೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಐ ವಿಲ್ ಟೆಲ್ ಯು ಇನ್ ಡೀಟೇಲ್ ಆರ್ ಡೀಪ್ ಮ್ಯಾನರ್ ವೈಲ್ ಐ am going to post the ratios on board in the next coming class, or I will tell you the formulas in the next video or in the next session. Okay, next session ಅಲ್ಲಿ ಹೇಳ್ತೀನಿ. ಇದು ಡೆಟ್ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಮತ್ತು ಟೋಟಲ್ ಅಸೆಟ್ಸ್ ನಡುವೆ ಇರತಕ್ಕಂಥ ಸಂಬಂಧವನ್ನು ಸೂಚಿ ಹೇಳ್ತದ್ದು ಪ್ರಾಫಿಟ್ ರೇಷಿಯೋ. ನೆಕ್ಸ್ಟ್ ನಾವು ವಾಟ್ ಯು ಮೀನ್ ಬೈ ಡೆಟ್ ಈಕ್ವಿಟಿ ರೇಷಿಯೋ? ಡೆಟ್ ಈಕ್ವಿಟಿ ರೇಷಿಯೋ ಇಸ್ ಈಕ್ವಲ್ ಟು ಡೆಟ್ ಈಕ್ವಿಟಿ ರೇಷಿಯೋ, DER. ಡೆಟ್ ಈಕ್ವಿಟಿ ರೇಷಿಯೋ, ಲಾಂಗ್ ಟರ್ಮ್ ಡೆಟ್ಸ್ LTD, ಲಾಂಗ್ ಟರ್ಮ್ ಡೆಟ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ಲಾಂಗ್ ಟರ್ಮ್ ಡೆಟ್ಸ್ ಇರಬೇಕು ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಇರಬೇಕು. ಲಾಂಗ್ ಟರ್ಮ್ ಡೆಟ್ಸ್ ಅಂದ್ರೆ ಏನು ಬರ್ತದೆ? ಇಲ್ಲಿ ಟೋಟಲ್ ಅಸೆಟ್ಸ್ ಅಂದ್ರೆ ಏನು? ವಿಚ್ ಆರ್ ಟೋಟಲ್ ಅಸೆಟ್ಸ್? ಟೋಟಲ್ ಅಸೆಟ್ಸ್ ಇಟ್ ಮೇ ಬಿ ಕರೆಂಟ್ ಅಂಡ್ ಫಿಕ್ಸ್ಡ್ ಅಸೆಟ್ಸ್. ಅಂದ್ರೆ ನಮಗೆ ಈ ಅಸೆಟ್ಸ್ ಅಂತ ಹೇಳಿದ ಕೂಡಲೇ, ಟೋಟಲ್ ಅಸೆಟ್ಸ್ ಅಂತ ಹೇಳಿದ ಕೂಡಲೇ ಆಲ್ಮೋಸ್ಟ್ ನಮಗೆ ಕರೆಂಟ್ ಅಸೆಟ್ಸ್ ಮತ್ತು ಫಿಕ್ಸ್ಡ್ ಅಸೆಟ್ಸ್ ಅನ್ನು ಒಳಗೊಂಡಿರೋದು ಟೋಟಲ್ ಅಸೆಟ್ಸ್. ಓಕೆ, ಇದಾದ ನಂತರ ಇದ್ರ ಬಗ್ಗೆ ಪೂರ್ಣವಾಗಿ ಡೀಟೇಲ್ ಆಗಿ ನೆಕ್ಸ್ಟ್ ಫಾರ್ಮುಲಾಸ್ ಬರೆಸಿದಾಗ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್, ಶೇರ್ ಹೋಲ್ಡರ್ಸ್ ಫಂಡ್ ಮತ್ತೆ ಲಾಂಗ್ ಟರ್ಮ್ ಡೆಟ್ಸ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ಈ ಲಾಂಗ್ ಟರ್ಮ್ ಡೆಟ್ಸ್ ಅಂದರೆ ಡಿಬೆಂಚರ್ಸ್, ಟರ್ಮ್ ಲೋನ್ಸ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಏನಾದರೂ ಲೋನ್ಸ್ ಸಂಬಂಧಪಟ್ಟಂಗೆ ಇದ್ರೆ ಅವೆಲ್ಲ ಲಾಂಗ್ ಟರ್ಮ್ ಡೆಟ್ಸ್ ನಲ್ಲಿ ಬರ್ತದೆ. ಅಥವಾ ಟರ್ಮ್ ಲೋನ್ಸ್ ಇದ್ರೆ, ಅಥವಾ ಡಿಬೆಂಚರ್ಸ್ ಇದ್ರೆ, ಅಥವಾ ಲಾಂಗ್ ಟರ್ಮ್ ಲೋನ್ ಫ್ರಮ್ ಬ್ಯಾಂಕ್ಸ್ ಇದ್ರೆ, ಅಥವಾ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದ್ರೆ ಅವೆಲ್ಲ ಲಾಂಗ್ ಟರ್ಮ್ ಡೆಟ್ಸ್ ನಲ್ಲಿ ಬರ್ತದೆ. ಸೊ ವಾಟ್ ಯು ಮೀನ್ ಬೈ ಡೆಟ್ ಈಕ್ವಿಟಿ ರೇಷಿಯೋ? ಡೆಟ್ ಈಕ್ವಿಟಿ ರೇಷಿಯೋ measures the relationship between long term debts and shareholders fund. Long term debts and shareholders fund ORR equity. This debt equity ratio measures the relationship between long term debts and shareholders fund ORR equity. ಅಂದರೆ ಡೆಟ್ ಇಕ್ವಿಟಿ ರೇಷಿಯೋ ಅನ್ನೋದು ಲಾಂಗ್ ಟರ್ಮ್ ಡೆಟ್ಸ್, ದೀರ್ಘಾವಧಿಯ ಸಾಲಗಳನ್ನು ಮತ್ತು ಶೇರ್ ಹೋಲ್ಡರ್ಸ್ ಫಂಡ್ ಅನ್ನು ನಡುವೆ ಇರತಕ್ಕಂಥ ಸಂಬಂಧವನ್ನು ಹೇಳ್ತಕ್ಕಂಥದ್ದು ಡೆಟ್ ಇಕ್ವಿಟಿ ರೇಷಿಯೋ. ಅಂದರೆ ಈ ರೇಷಿಯೋಸ್ ಯಾವಾಗಲೂ ನೆನಪಿಟ್ಕೊಳ್ಳಿ,
these ratios is based on only balance sheet. ಈ ರೇಷಿಯೋಸ್ ಅನ್ನು ನಾವು ಆಲ್ಮೋಸ್ಟ್ ಬ್ಯಾಲೆನ್ಸ್ ಶೀಟ್ ಮೇಲೆ ಮಾಡ್ತೀವಿ, ಮತ್ತು ಇವು ಕೂಡ ಹಾಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾಡ್ತೀವಿ. ನೆನ್ಪಿಟ್ಕೊಳ್ರಿ, ಇವೆರಡು ರೇಷಿಯೋಸ್ ಅನ್ನು ನಾವು ಶಾರ್ಟ್ ಕಟ್ ಆಗಿ ತಿಳ್ಕೊಳ್ಳೋದ್ರೆ ಇವೆರಡು ರೇಷಿಯೋಸ್ ಅನ್ನ ಬ್ಯಾಲೆನ್ಸ್ ಶೀಟ್ ಆಧಾರದ ಮೇಲೆ ನಾವು ಬಿಡಿಸ್ತೀವಿ. ಬ್ಯಾಲೆನ್ಸ್ ಶೀಟ್ ಇಂದನೇ ಬಿಡಿಸ್ಲಿಕ್ಕೆ ಆಗಲ್ಲ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ. ಕ್ಯಾಪಿಟಲ್ gearing ratio. Fourth one, fixed assets ratio. Fifth one, interest coverage ratio. Next, sixth one, debt to capital ratio. Seventh one, debt to assets ratio. Eighth one, solvency ratio. It is exceptional. It is not important, but it is included under leverage or solvency ratio. So here, capital gearing ratio. So what do you mean by capital gearing? The capital gearing ratio measures interest bearing securities divided by, or the relationship between the interest bearing securities divided by capital employed. Capital ಅಂದ್ರೆ ಈ ಕ್ಯಾಪಿಟಲ್ ಗೇರಿಂಗ್ ರೇಷಿಯೋಸ್ ಅನ್ನೋದು ಈ ಇಂಟ್ರೆಸ್ಟ್ ಬೇರಿಂಗ್ ಫಂಡ್ಸ್ ಅಂತ ಬರ್ತದೆ. ಇಂಟ್ರೆಸ್ಟ್ ಬೇರಿಂಗ್ ಫಂಡ್ಸ್ ಅಂತ ಹೇಳಿದ ಕೂಡಲೇ ಅಲ್ಲಿ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಡೆಟ್ಸ್, ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಏನಾದರೂ ಇದ್ರೆ ಅದಿಷ್ಟು ಕ್ಯಾಪಿಟಲ್ ಗೇರಿಂಗ್ ನಲ್ಲಿ ಬರ್ತದೆ. ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ. ಈ ರೇಷಿಯೋಸ್ ಅನ್ನ ಅಂದ್ರೆ ಈ ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ ಏನಿದೆ, CGR is equal to fixed interest bearing securities divided by equity shareholders fund. The capital gearing ratio formula or capital gearing ratio express the relationship between the fixed interest bearing securities divided by equity shareholders fund. Equity shareholders fund. Fixed interest bearing securities, which are fixed bearing interest securities like debentures, preference shares, all public debts, long term borrowings. Then equity shareholders fund, only equity share capital plus reserve and surpluses. Okay, I will tell you in deep in the next coming classes. Okay, better you people take down bit by bit the formula which I have quoted while dealing my lecturing. ನಾನು ಈ ಲೆಕ್ಚರಿಂಗ್ ಹೇಳೋ ಟೈಮ್ನಲ್ಲಿ ಕೆಲವೊಂದು ಫಾರ್ಮುಲಾಸ್ ನೀವು ಶಾರ್ಟ್ ಕಟ್ ಅಲ್ಲಿ ಬರಿತಾ ಹೋಗಿ. ನೆಕ್ಸ್ಟ್ ಇದಾದ ನಂತರ ಫಿಕ್ಸ್ಡ್ ಅಸೆಟ್ಸ್ ರೇಷಿಯೋ. ಫೋರ್ತ್ ಒನ್, ಫಿಕ್ಸ್ಡ್ ಅಸೆಟ್ಸ್ ರೇಷಿಯೋ. ಫಿಕ್ಸ್ಡ್ ಅಸೆಟ್ಸ್ ರೇಷಿಯೋ ಇಸ್ ಈಕ್ವಲ್ ಟು FAR. Fixed assets ratio is equal to fixed assets divided by fixed assets net fixed assets divided by long term funds. So this is the formula. The fixed assets ratio defines the relationship between net fixed assets divided by long term funds. This is the fourth formula. ಇದು ಫಿಕ್ಸ್ಡ್ ಅಸೆಟ್ಸ್ ರೇಷಿಯೋ ಫಾರ್ಮುಲಾ ಏನಿದೆ, ನೆಟ್ ಫಿಕ್ಸ್ಡ್ ಅಸೆಟ್ಸ್ ಡಿವೈಡೆಡ್ ಬೈ ಲಾಂಗ್ ಟರ್ಮ್ ಫಂಡ್ಸ್ ಅನ್ನು ಮಾಡಿಕೊಂಡ್ರೆ ನಿಮಗೆ ಫಿಕ್ಸ್ಡ್ ಅಸೆಟ್ಸ್ ರೇಷಿಯೋಸ್ ಬರ್ತದೆ. ನೆಕ್ಸ್ಟ್, ಇಂಟ್ರೆಸ್ಟ್ ಕವರೇಜ್ ರೇಷಿಯೋ, ICR. Interest coverage ratio is equal to EBIT. I mean earning before interest and tax. Earning before interest and tax divided by fixed interest charges. Fixed interest charges. This is the formula on ICR. These are comes under solvency or leverage ratios. The interest coverage ratio explains the relationship between the earning before interest and tax divided by fixed interest charges. The fixed interest charges usually comes on the interest on debentures, interest on long term borrowings, interest on public debts, interest on term loans, etc. Any interest on long term borrowings or non current liability, it is comes under fixed interest charges. Next, EBIT, so earning before interest and tax. It is also known as operating profit. ಇದಕ್ಕೆ ಇನ್ನೊಂದು ಹೆಸರು ಆಪರೇಟಿಂಗ್ ಪ್ರಾಫಿಟ್ ಅಂತಾನೂ ಹೇಳ್ಬೋದು. ನೆಕ್ಸ್ಟ್, ಸಿಕ್ಸ್ತ್, ಡೆಟ್ ಕ್ಯಾಪಿಟಲ್ ರೇಷಿಯೋ. ಡೆಟ್ ಕ್ಯಾಪಿಟಲ್ ರೇಷಿಯೋ is equal to long term debts. Debt capital ratio is equal to long term debts divided by
total capital. Total capital. This is the formula for debt capital ratio, DCR. Debt capital ratio is equal to long term debts divided by total capital. Total capital may be consist equity and preferential capital. Long term debts contains debentures, long term borrowings on loan from banks or term loans or public debts. ಇವಿಷ್ಟು ಅಂದರೆ ಈ ಡೆಟ್ ಕ್ಯಾಪಿಟಲ್ ಅಂದರೆ ಡೆಟ್ ಕ್ಯಾಪಿಟಲ್ ರೇಷಿಯೋನಲ್ಲಿ ಡೆಟ್ ಟು ಕ್ಯಾಪಿಟಲ್ ರೇಷಿಯೋನಲ್ಲಿ ಲಾಂಗ್ ಟರ್ಮ್ ಡೆಟ್ಸ್ ಅಂದ ಕೂಡ ಡಿಬೆಂಚರ್ಸ್ ಬರ್ಬೋದು ಅಥವಾ ಟರ್ಮ್ ಲೋನ್ಸ್ ಬರ್ಬೋದು, ಪಬ್ಲಿಕ್ ಡೆಟ್ಸ್ ಬರ್ಬೋದು. ಟೋಟಲ್ ಕ್ಯಾಪಿಟಲ್ ಅಂತ ಹೇಳಿದ್ಕೊಳ್ಳಿ ಅದು ಇಕ್ವಿಟಿ ಶೇರ್ಸ್ ಆದ್ರೂ ಇರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆದ್ರೂ ಇರ್ಬೋದು. ನೋಟ್ ನಂಬರ್ ಒನ್. ನೆಕ್ಸ್ಟ್, ಡೆಟ್ ಟು ಅಸೆಟ್ಸ್ ರೇಷಿಯೋ. ದಿಸ್ ಇಸ್ ದ ಸೆವೆಂತ್ ರೇಷಿಯೋ. ಡೆಟ್ ಟು ಅಸೆಟ್ಸ್ ರೇಷಿಯೋ ಇಸ್ ಈಕ್ವಲ್ ಟು ಟೋಟಲ್ ಡೆಟ್ಸ್. ಹಿಯರ್ ಟೋಟಲ್ ಡೆಟ್ಸ್ divided by total debts divided by total assets. TD divided by TA. Total debts divided by total debts divided by total assets is equal to, total assets is equal to debt to assets ratio. Total assets may consist tangible, intangible, current assets. Okay, or current assets, fixed assets. Next, what do you mean by solvency ratio? Debt to assets ratio is over. So here debt to capital means the debt to capital ratio explains the relationship between the long term debts and total capital. The debt asset to ratio explains the relationship between the total debts in the business enterprises and total assets in the business enterprises or any company. Total debts, as I said before, debentures, long term borrowings, public debts or term loans. Okay, ಇವಿಷ್ಟು ಈ ಡೆಟ್ ಇಕ್ವಿಟಿ ಕ್ಯಾಪಿಟಲ್ ಅಂದುಕೊಳ್ಳೆ, ಡೆಟ್ ಇಕ್ವಿಟಿ ಕ್ಯಾಪಿಟಲ್ ಅಂತ ಹೇಳಿದುಕೊಳ್ಳೆ ಲಾಂಗ್ ಟರ್ಮ್ ಡೆಟ್ಸ್ಗೂ ಮತ್ತು ಟೋಟಲ್ ಕ್ಯಾಪಿಟಲ್ ನಡುವೆ ಇರತಕ್ಕಂಥ ಸಂಬಂಧವನ್ನು ಬಗ್ಗೆ ಹೇಳ್ತದೆ. ಇದು ಟೋಟಲ್ ಡೆಟ್ಸ್ ಮತ್ತು ಟೋಟಲ್ ಅಸೆಟ್ಸ್ ನಡುವೆ ಇರತಕ್ಕಂಥ ಸಂಬಂಧವನ್ನು ಹೇಳ್ತದೆ. ದೆನ್ ಫೈನಲಿ ಸಾಲ್ವೆನ್ಸ್ ರೇಷಿಯೋ. ಸಾಲ್ವೆನ್ಸ್ ರೇಷಿಯೋ ಹೆಲ್ಪ್ಸ್ ಟು ಮ್ಯಾನೇಜ್ how much amount required for manage the sufficient cash in the business enterprises. How much cash is required to manage out of total liabilities to make payment fully. Andre the solvency ratio express the relationship, or solvency ratio means the net profit after tax and depreciation divided by total liabilities. Net profit after depreciation divided by total liabilities. ಅಂದ್ರೆ ಈ ಸಾಲ್ವೆನ್ಸಿ ರೇಷಿಯೋ ಫಾರ್ಮುಲಾ, ಸಾಲ್ವೆನ್ಸಿ ರೇಷಿಯೋ ಏನು ಹೇಳ್ತದೆ, ಒಂದು ಬಿಸ್ನೆಸ್ ಎಂಟರ್ಪ್ರೈಸಸ್ ಸಫಿಷಿಯಂಟ್ ಕ್ಯಾಶ್ ಅನ್ನು ಎಷ್ಟು ಇಟ್ಕೋಬೇಕು, ಆ ಇಟ್ಕೊಂಡಿರ್ತಕ್ಕಂಥ ಕ್ಯಾಶ್ ಅಲ್ಲಿ ಎಷ್ಟು ಅಂದ್ರೆ ಹೊರಗಡೆ ಪೇಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಕೊಡತಕ್ಕಂಥಗಳೇನು ಪಾವತಿಗಳಿದೆ ಸರಿ ಪ್ರಮಾಣದಲ್ಲಿ ಪಾವತಿ ಮಾಡಲಾಗಿದೆ ಅನ್ನೋದನ್ನ, ಅಂದ್ರೆ ಎಷ್ಟು ಪ್ರಮಾಣದ ಕ್ಯಾಶ್ಗಳನ್ನು ಸಮರ್ಪಕವಾಗಿ ಇಟ್ಕೋಬೇಕು. ಇಟ್ಕೊಂಡ್ರೆ ಅಂದರೆ ಮಿನಿಮಮ್ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಇರ್ತದೆ. ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ ಇಷ್ಟು ಕ್ಯಾಶ್ ಇಟ್ಟುಕೊಂಡಿದ್ರೆ ಅದು ಫೈನಾನ್ಷಿಯಲ್ ಪೊಸಿಷನ್ ಅಥವಾ ಫೈನಾನ್ಷಿಯಲ್ ಕಂಡೀಷನ್ಸ್ ಕೂಡ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಸಾಲ್ವೆನ್ಸಿ. ಅಂದರೆ ಸಾಲ್ವೆನ್ಸಿ, ದ ವರ್ಡ್ ಇಂಡಿಕೇಟ್ಸ್ ದಟ್ the ability to meet long term obligations of any business enterprises. So how do you compute, or what is the formula of solvency ratio? Andre solvency ratio formula enu? Solvency ratio is equal to net profit after tax plus depreciation or before depreciation divided by ನಾವು ಇನ್ನೊಂದು ಏನು ಹೇಳ್ತೀವಿ ಅಂದರೆ ಕ್ಯಾಶ್ ಫ್ಲೋಸ್ ಅಂತ ಹೇಳ್ತೀವಿ. ಕ್ಯಾಶ್ ಫ್ಲೋಸ್ ನೀವು ಎಫ್ ಎನ್ ನಲ್ಲಿ ಕಲ್ತಿರ್ತೀರಿ. ಕ್ಯಾಶ್ ಫ್ಲೋ ಅಂತ ಹೇಳಿ ಅಂದರೆ ಕ್ಯಾಶ್ ಫ್ಲೋ ಅಂದರೆ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಫ್ಟರ್ ಟ್ಯಾಕ್ಸ್, CF80 ಅಂತ, ನೆಟ್ ಕ್ಯಾಶ್ ಫ್ಲೋಸ್ ಅಂತ. ಅಂದರೆ ನೆಟ್ ಕ್ಯಾಶ್ ಫ್ಲೋಸ್ ಡಿವೈಡ್ ಬೈ ಟೋಟಲ್ ಲಯಬಿಲಿಟೀಸ್ ಮಾಡಿದ್ರೆ ನಮಗೆ ಸಾಲ್ವೆನ್ಸಿ ರೇಷಿಯೋಸ್. ದೀಸ್ ಆರ್ ದ ಕಮ್ಸ್ ಅಂಡರ್ ಸಾಲ್ವೆನ್ಸಿ ರೇಷಿಯೋಸ್. ನೆಕ್ಸ್ಟ್ ಥರ್ಡ್ ಒನ್, ಟರ್ನ್ ಓವರ್ ರೇಷಿಯೋಸ್. These are the ratio is based on trade statement of profit and loss and balance sheet. Statement of profit and loss and balance sheet. ಈ ರೇಷಿಯೋಸ್ ಎಲ್ಲ ಹೆಂಗಿರ್ತದೆ ಅಂದರೆ ಯಾವುದ್ರ ಮೇಲೆ ಆಧಾರವಾಗಿರ್ತದೆ?
ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಮೇಲೆ ಆಧಾರವಾಗಿರುತ್ತೆ. ಇವೆರಡು ಹೇಗೆ ಅಂತ ಹೇಳಿದ್ರೆ ದೀಸ್ ಆರ್ ದ ರೇಷಿಯೋಸ್ ಈಸ್ ಬೇಸ್ಡ್ ಆನ್ ಓನ್ಲಿ ಬ್ಯಾಲೆನ್ಸ್ ಶೀಟ್ ಆರ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ನೆಕ್ಸ್ಟ್ ಇಯರ್ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ. Inventory turnover ratio. Inventory represents stock. Inventory represents stock. So turnover. So what do you mean by turnover ratio? What do you mean by turnover ratio? ಈ turnover ratio meaning ಆದರೆ ಏನು? ಅಥವಾ ಈ turnover ratio synonym word performance. Performance ratio. ORR. Activity ratio. Activity ratio. Performance ratio ಅಂದ್ರೆ ಒಂದೇ, activity ratios ಅಂದ್ರೆ ಒಂದೇ, turnover ratio ಅಂದ್ರೂ ಒಂದೇ. So what do you mean by turnover? What do you mean by performance? What do you mean by activity? First, let me tell you what do you mean by turnover, ORR, performance, ORR, activity. Activity ratios are the ratios which measure the level of activities. Which measure the level of activities, level of activities, level of activities, and the operating efficiency, operating efficiency, operating efficiency of any enterprises. These are the ratios to helps to measure the operating efficiency and the performance, level of performance and activities along with operating efficiency. Operating efficiency ಆಗಲಿ ಪರ್ಫಾರ್ಮೆನ್ಸ್ ಅನ್ನು ಅಳತೆ ಮಾಡುವಲ್ಲಿ ಈ ಆಪರೇಟಿಂಗ್ ಎಫಿಷಿಯನ್ಸಿ ಇರ್ಬೋದು, ಪರ್ಫಾರ್ಮೆನ್ಸ್ ಅಥವಾ ಪರ್ಫಾರ್ಮೆನ್ಸ್ ಮತ್ತು ಆಪರೇಟಿಂಗ್ ಎಫಿಷಿಯನ್ಸಿ ಬೋತ್ ಆರ್ ಸೇಮ್. These are the ratios which measure the level of activities. How many level of activities comes into existence or exist in any business enterprises are called turnover ratio. These ratios are called turnover ratio because they indicate the speed. Because these are turnover ratio, why these ratios are called? Why these ratios are called like turnover ratio or activity ratio, performance ratio? ಯಾಕೆ ಈ ರೇಷಿಯೋಸ್ ಅನ್ನ ಟರ್ನೋವರ್ ರೇಷಿಯೋ ಅಂತ ಕರಿಬೇಕು, ಯಾಕೆ ಪರ್ಫಾರ್ಮೆನ್ಸ್ ರೇಷಿಯೋ ಅಂತ ಕರಿಬೇಕು, ಯಾಕೆ ಸ್ಪೀಡ್ ಆಕ್ಟಿವಿಟಿ ರೇಷಿಯೋಸ್ ಅಂತ ಕರಿಬೇಕು ಅಂತ ಹೇಳಿದ್ರೆ ದೀಸ್ ಆರ್ ದ ರೇಷಿಯೋಸ್ ಟು ಹೆಲ್ಪ್ಸ್ ದ ಮೆಜರ್ ಅಂಡ್ ಅಲಾಂಗ್ ವಿತ್ ದೇ ಹೆಲ್ಪ್ಸ್ ಟು ನೋ ದ ಸ್ಪೀಡ್ ಆಫ್ ದ ಸ್ಪೀಡ್. These ratios is also known as activity or turnover ratio because they indicate the speed. They indicate the speed with which assets are converted into sales. These are the ratios helps to indicate speed with which assets are converted into sales, which are assets converted into sales. Depending upon the purpose, the number of ratio can be calculated under activity ratios. Under activities, some of them as follows. Look at this. These ratios comes under turnover ratio or performance ratio. ಇಲ್ಲಿ ನೆನಪಿಟ್ಕೊಳ್ರಿ, ಈ ರೇಷಿಯೋಸ್ಗೆ ನಾವು ಆಕ್ಟಿವಿಟಿ ರೇಷಿಯೋ, ಟರ್ನೋವರ್ ರೇಷಿಯೋ ಅಂತ ಯಾಕೆ ಕರಿಬೇಕು ಅಂತ ಕೇಳಿದ್ರೆ, ಈ ರೇಷಿಯೋಸು ಟರ್ನೋವರ್ ಯಾಕೆ ಅಂತ ಕೇಳಿದ್ರೆ ದೀಸ್ ಇಂಡಿಕೇಟ್ ದ ಸ್ಪೀಡ್. ಇವು ಸ್ಪೀಡ್ ಅನ್ನ ಇಂಡಿಕೇಟ್ ಮಾಡ್ತದೆ. ಯಾವುದಕ್ಕೆ ಹೋಲಿಕೆ ಮಾಡಿದ್ರೆ ಇಂಡಿಕೇಟ್ ವಿತ್ ದ ಸ್ಪೀಡ್ ವಿತ್ ವಿಚ್ ದ ಅಸೆಟ್ಸ್ ಕನ್ವರ್ಟೆಡ್ ಇಂಟು ಸೇಲ್ಸ್. ಅಂದ್ರೆ ಅಸೆಟ್ಸ್ ಅನ್ನ ಸೇಲ್ಸ್ ರೂಪದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ, ಅಂದ್ರೆ ಅತ್ಯಂತ ವೇಗದಿಂದ ಆಸ್ತಿಗಳನ್ನ ಸೇಲ್ಸ್ ಆಗಿ ಮಾರಾಟವನ್ನಾಗಿ ಕನ್ವರ್ಟ್ ಮಾಡುವಲ್ಲಿ ಈ ರೇಷಿಯೋಸ್ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಅಂದ್ರೆ ಈ ರೇಷಿಯೋಸ್ ಅನ್ನ ನಾವು with the help of balance sheet and statement of assets and liabilities, statement of profit and loss and statement of assets and liabilities ಎರಡರ ಮೇಲೆ ಈ ರೇಷಿಯೋಸ್ ವರ್ಕೌಟ್ ಆಗುತ್ತೆ. ಇನ್ವೆಂಟರಿ ಟರ್ನೋವರ್ ರೇಷಿಯೋ or the stock turnover ratio is the ratio which indicates the number of times the stock is turned over during a year. It expresses the relationship between the cost of goods sold and
ಸ್ಟಾಕ್ ಆಫ್ ಗುಡ್ಸ್. ದ ಇನ್ವೆಂಟರಿ ರೇಷಿಯೋ ಅಂತ ಹೇಳೋದು ಇದು ನಂಬರ್ ಆಫ್ ಟೈಮ್ಸ್, ಅಂದರೆ ದೀಸ್ ರೇಷಿಯೋ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟೈಮ್ಸ್. ಈ ಎರಡೂ ರೇಷಿಯೋಸ್ ಅನ್ನು ನಾವು ಪ್ಯೂರ್ ಆರ್ ಸ್ಯಾಂಪಲ್ ರೇಷಿಯೋದಲ್ಲಿ ನಾವು ಹೇಳ್ತೀವಿ, ಅಂದರೆ ಫ್ರಾಕ್ಷನ್ ಆಗಿ ಹೇಳ್ತೀವಿ. ಬಟ್ ಈ ರೇಷಿಯೋಸನ್ನು ನಾವು ನಂಬರ್ ಆಫ್ ಟೈಮ್ಸ್ ಮೇಲೆ ಹೇಳಬೇಕು, ಈ ರೇಷಿಯೋಸನ್ನು ನಾವು ಪರ್ಸೆಂಟೇಜ್ ರೂಪದಲ್ಲಿ ಹೇಳಬೇಕು. ಸೊ ಈ ರೇಷಿಯೋಸು, ಇನ್ವೆಂಟರಿ ರೇಷಿಯೋ ಅನ್ನೋದು ನಂಬರ್ ಆಫ್ ಟೈಮ್ಸ್ ಅಲ್ಲಿ ನಂಬರ್ ಆಫ್ ಟೈಮ್ಸ್ ಏನು ಹೇಳ್ತೀವಿ ಅಂದರೆ ಟೈಮ್ಸ್ ರೂಪದಲ್ಲಿ, ರೇಟ್ಸ್ ರೂಪದಲ್ಲಿ. ಅಂದರೆ ದೀಸ್ ರೇಷಿಯೋಸ್ ವಿಚ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಟೈಮ್ಸ್ ದ ಸ್ಟಾಕ್ ಇನ್ ಟರ್ನ್ಡ್ ಓವರ್ ಡ್ಯೂರಿಂಗ್ ಎ ಇಯರ್. ಒಂದು ವರ್ಷದಲ್ಲಿ ಸ್ಟಾಕ್ ಎಷ್ಟು ಸಾರಿ ಬಂದು ಹೋಯ್ತು ಅನ್ನೋದನ್ನ ಹೇಳ್ತಕ್ಕಂಥದ್ದು. ಎಷ್ಟು ಟೈಮ್ಸ್ 5 ಟೈಮ್ಸಾ 2 ಟೈಮ್ಸಾ, ವರ್ಷದಲ್ಲಿ ಎಷ್ಟು ಬಾರಿ ನಾವು ಸ್ಟಾಕನ್ನು ಕೊಂಡ್ಕೊಂಡಿದ್ದೀವಿ ಅಥವಾ ಸ್ಟಾಕ್ ಬೇಕಾಯಿತು ಅನ್ನೋದನ್ನ ಹೇಳ್ತಕ್ಕಂಥದ್ದು ಇನ್ವೆಂಟರಿ ಟರ್ನ್ಓವರ್ ರೇಷಿಯೋ. ಇಟ್ ಎಕ್ಸ್ಪ್ರೆಸಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆರ್ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಡಿವೈಡ್ ಬೈ ಆವರೇಜ್ ಇನ್ವೆಂಟರಿ. ಇದಕ್ಕೆ ಫಾರ್ಮುಲಾ ಏನು ಅಂತ ಕೇಳಿದ್ರೆ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್, ಓಲ್ಡ್ ಫಾರ್ಮೆಟ್ ಆದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡ್ ಬೈ ಆವರೇಜ್ ಸ್ಟಾಕ್ ಅಂತ ಹೇಳ್ತಿದ್ವಿ. ಈಗ ನ್ಯೂ ವರ್ಟಿಕಲ್ ಫಾರ್ಮೆಟ್ ಇರೋದ್ರಿಂದ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಂಟರಿ, ದಿಸ್ ಇಸ್ ದ ಫಾರ್ಮುಲಾ regarding inventory turnover ratio. Next, trade receivable turnover ratio. Second one, what do you mean by trade receivable or debtor turnover ratio? It is which indicates the relationship between the debtors or trade receivables and net revenue from operation. According to old format, net credit sales. ಓಲ್ಡ್ ಫಾರ್ಮೆಟ್ ಅಂದರೆ ನೆಟ್ ಕ್ರೆಡಿಟ್ ಸೇಲ್ಸ್, ಅಂದರೆ ಡೆಟರ್ಸ್ಗೂ ಮತ್ತು ಸೇಲ್ಸ್ಗೂ ಇವೆರಡರ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನು ಹೇಳ್ತಕ್ಕಂಥದ್ದು ಡೆಟರ್ ಟರ್ನ್ ಓವರ್ ರೇಷಿಯೋ. ಇದು ಕೂಡ ನಂಬರ್ ಆಫ್ ಟೈಮ್ಸ್ ಅಂತ ನಾವು ಹೇಳ್ತೀವಿ, ಟೈಮ್ಸ್ ರೂಪದಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಡೆಟರ್ ಕಲೆಕ್ಷನ್ ಪೀರಿಯಡ್ ಅಂತ ಹೇಳ್ತೀವಿ, ಕಲೆಕ್ಷನ್ಸ್. ಇಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ನಂಬರ್ ಆಫ್ ಟೈಮ್ಸ್. ಟ್ರೇಡ್ ರಿಸೀವಬಲ್ ರೇಷಿಯೋ ಎಕ್ಸ್ಪ್ರೆಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಆವರೇಜ್ trade receivables and net revenue from operation. Here net revenue from operation means revenue from operation minus sales returns minus excess duty or custom duty. ಏನಾದ್ರು ಇದ್ರೆ ಮೈನಸ್ ಮಾಡಬೇಕಾಗುತ್ತೆ. ಏನು ಮಾಡಬೇಕಾದ್ರೆ ಯಾವುದು ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ. ಟ್ರೇಡ್ ರಿಸೀವಬಲ್ಸ್ ಹಳೆ ನೇಮ್ ಏನಿತ್ತು, ಡೆಟರ್ ಟರ್ನ್ ಓವರ್ ರೇಷಿಯೋ ಅಂತ ಇತ್ತು. ಈಗ ಟ್ರೇಡ್ ರಿಸೀವಬಲ್ಸ್ ಟರ್ನ್ ಓವರ್ ರೇಷಿಯೋ ಆಗಿದೆ ವರ್ಟಿಕಲ್ ಫಾರ್ಮೆಟ್ ಪ್ರಕಾರ. ಅಂದರೆ ಇದನ್ನ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂದರೆ ನೆಟ್ ಸೇಲ್ಸ್, ಯಾವರೇಜ್ ಟ್ರೇಡ್ ರಿಸೀವಬಲ್ಸ್ ಅಂದರೆ ಓಪನಿಂಗ್ ಡೆಟರ್ಸ್, ಓಪನಿಂಗ್ ಬಿಲ್ಸ್ ರಿಸೀವಬಲ್ ಪ್ಲಸ್ ಕ್ಲೋಸಿಂಗ್ ಡೆಟರ್ಸ್, ಕ್ಲೋಸಿಂಗ್ ಬಿಲ್ಸ್ ರಿಸೀವಬಲ್ ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ಆವರೇಜ್ ಸಿಗ್ತದೆ. ನೆಕ್ಸ್ಟ್ ಟ್ರೇಡ್ ಪೇಯಬಲ್ಸ್. ಇಟ್ಸ್ ಆಲ್ಸೋ ನೋನ್ ಆಸ್ ಕ್ರೆಡಿಟರ್ಸ್ turnover ratio. The ratios are these, the creditor turnover ratio or trade payable turnover ratio indicates the pattern of payment. The debtor turnover ratio indicates the debts collected in a year. Debtor turnover ratio trade receivables ಯಾವುದ್ರ ಬಗ್ಗೆ ಹೇಳ್ತದೆ, ಡೆಟ್ ಎಷ್ಟು ಕಲೆಕ್ಟ್ ಆಗಿದೆ ವರ್ಷದಲ್ಲಿ ಇದ್ರ ಬಗ್ಗೆ ಹೇಳೋದಾದ್ರೆ, ಟ್ರೇಡ್ ಪೇಯಬಲ್ಸ್ ಏನು ಹೇಳ್ತದೆ, the trade payables ratio indicates the pattern of payment of accounts payable. The creditor or trade payable turnover ratio indicates it also indicates the speed which the creditors are turned over in a relation to the credit purchase. Credit turnover ratio or trade payable ratio express the relationship between average trade payables and net purchases. It expresses ಅಂದರೆ ಎರಡು ಸಂಬಂಧವನ್ನು, ಅಂದರೆ ಎರಡು ಬಗ್ಗೆ ಸಂಬಂಧವನ್ನು ಹೇಳ್ತದೆ. ಯಾವುದದು ನೆಟ್ ಕ್ರೆಡಿಟ್ ಪರ್ಚೇಸಸ್ ಅಥವಾ ಇಂದಿನ ಇದರಲ್ಲಿ ಹೇಳೋದಾದ್ರೆ ಇತ್ತೀಚಿನ ದಿನ ಅಂದರೆ ಕಾಸ್ಟ್ ಆಫ್ ಪರ್ಚೇಸಸ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಪರ್ಚೇಸಸ್ ಎಷ್ಟಿದೆ ಅದನ್ನು ನೋಡಿ ಹೇಳ್ತೀವಿ. ಮತ್ತು ಆವರೇಜ್ ಟ್ರೇಡ್ ಪೇಯಬಲ್ಸ್ ಬಂದು ಓಪನಿಂಗ್ ಕ್ರೆಡಿಟರ್ಸ್ ಅಂಡ್ ಬಿಲ್ಸ್ ಪೇಯಬಲ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ಸ್ ಅಂಡ್ ಬಿಲ್ಸ್ ಪೇಯಬಲ್ ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ಆವರೇಜ್ ಟ್ರೇಡ್ ಪೇಯಬಲ್ಸ್ ಸಿಗುತ್ತೆ. ನೆಕ್ಸ್ಟ್ ಡೆಟ್ ಕಲೆಕ್ಷನ್ ಪೀರಿಯಡ್ ಇಸ್
supplementary or supplement or subsidiary ratio of trade receivables. Debt payment is subsidiary or supplement to the trade payable ratio. ಈ ಎರಡು ರೇಷಿಯೋಗೆ ಸಪ್ಲಿಮೆಂಟರಿ ಆಗಿರ್ತದೆ, ಸಹಾಯಕವಾಗಿರ್ತದೆ. ಸೊ ಡೆಟ್ ಕಲೆಕ್ಷನ್ ಪೀರಿಯಡ್ ರೇಷಿಯೋ ಇಸ್ ಈಕ್ವಲ್ ಟು number of days or number of weeks or number of months in a year divided by debtor turnover ratio ORR, trade receivable turnover ratio. Debt collection period ratio is equal to number of days, number of weeks, number of months in a year divided by trade receivable turnover ratio. This is the formula regarding debt collection period. Next, debt payment period ratio is equal to same number of days or weeks or months in a year divided by trade payable turnover ratio. This is the formula for debt payment ratio. These are the supplementary to or supplement to trade receivable and trade payables respectively. Trade payable turnover ratio respectively. Next, working capital turnover ratio. Working capital represents the difference between current assets and current liabilities. So here, working capital turnover ratio. Working capital turnover ratio is equal to formula. Look at this, the working capital. This is sixth one. Working capital turnover ratio is equal to formula regarding working capital, sales divided by working capital. Here sales means net revenue from operation. Net revenue from operation divided by working capital. This is new formula according to the vertical format. Vertical format prakara ee vertical format prakara formula working capital turnover ratio ge net revenue from operation, net revenue from operation, okay, net revenue from operation, net revenue from operation divided by working capital. Net revenue from operation means here sales indirectly it is old ಆಗಿ ಹೇಳೋದಾದ್ರೆ, ಹಳೆ ಫಾರ್ಮೆಟ್ ಕಂಪೇರ್ ಮಾಡಿ ಹೇಳೋದಾದ್ರೆ ಸೇಲ್ಸ್ ಅಲ್ಲಿ ರಿಟರ್ನ್ಸ್ ಅನ್ನ ಮೈನಸ್ ಮಾಡಿದ್ರೆ, ಅದೇ ನ್ಯೂ ಫಾರ್ಮೆಟ್ ರೂಪದಲ್ಲಿ ವರ್ಟಿಕಲ್ ಫಾರ್ಮೆಟ್ ಏನಿದೆ ರಿವೈಸ್ ಶೆಡ್ಯೂಲ್ 3 ಪ್ರಕಾರ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂದ್ರೆ ರೆವೆನ್ಯೂಸ್ ನಲ್ಲಿ ಎಕ್ಸೈಸ್ ಡ್ಯೂಟಿ ತೆಗೆದು ಸೇಲ್ಸ್ ರಿಟರ್ನ್ ಅನ್ನು ಮೈನಸ್ ಮಾಡಿದ್ರೆ ನಮಗೆ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಸಿಗುತ್ತೆ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್. ನೆಕ್ಸ್ಟ್, current assets turnover ratio, fixed assets turnover ratio is equal to fixed asset turnover ratio is equal to sales. Fixed asset turnover ratio is equal to sales ORR net revenue from operation divided by fixed assets. This is a simple formula. The fixed turnover ratio expresses the relationship between net sales according to old format or old sense, net sales divided by fixed assets. ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಟರ್ನೋವರ್ ರೇಷಿಯೋ ಫಾರ್ಮುಲಾ ಏನು? ನೆಟ್ ಸೇಲ್ಸ್ ಡಿವೈಡ್ ಬೈ ಫಿಕ್ಸ್ಡ್ ಅಸೆಟ್ಸ್, ಅಥವಾ ನ್ಯೂ ಫಾರ್ಮೆಟ್ ಪ್ರಕಾರ ಅಂದ್ರೆ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಡಿವೈಡ್ ಫಿಕ್ಸ್ಡ್ ಅಸೆಟ್ಸ್ ಮಾಡಿದ್ರೆ ಇದು ಫಾರ್ಮುಲಾ ಈಸಿಯಾಗಿ ಅಸಿಸ್ಟೆಂಟ್ ಮಾಡೋದು. ನೆಕ್ಸ್ಟ್, ಕರೆಂಟ್ ಅಸೆಟ್ಸ್, ಇಟ್ ಇಸ್ ಸಿಮಿಲರ್, ಸೇಮ್. ಕರೆಂಟ್ ಅಸೆಟ್ಸ್ ಟರ್ನೋವರ್ ರೇಷಿಯೋ ಇಸ್ ಈಕ್ವಲ್ ಟು ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಡಿವೈಡೆಡ್ ಬೈ ಕರೆಂಟ್ ಅಸೆಟ್ಸ್. Okay, this is the simple formulas to calculate net revenue from operation divided by current. Instead of fixed assets, you can write down current assets. ಅಂದ್ರೆ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಡಿವೈಡ್ ಬೈ ಕರೆಂಟ್ ಅಸೆಟ್ಸ್ ಮಾಡಿಬಿಟ್ರೆ ನಿಮಗೆ ಕರೆಂಟ್ ಅಸೆಟ್ಸ್ ಟರ್ನೋವರ್ ರೇಷಿಯೋ ಸಿಗುತ್ತೆ. ಅದೇ ಕರೆಂಟ್ ಅಸೆಟ್ಸ್ ಬದಲಾಗಿ ಫಿಕ್ಸ್ಡ್ ಅಸೆಟ್ಸ್ ಹಾಕಿದ್ರೆ ಡಿವೈಡ್ ಬೈ ಫಿಕ್ಸ್ಡ್ ಅಸೆಟ್ಸ್, ಅದು ಫಿಕ್ಸ್ಡ್ ಅಸೆಟ್ ಟರ್ನೋವರ್ ರೇಷಿಯೋ ಆಗುತ್ತೆ. ದೆನ್ ಇನ್ವೆಂಟರಿ ವೆಲಾಸಿಟಿ, ದಿಸ್ ಇಸ್ ಸಪ್ಲಿಮೆಂಟರಿ ಟು ಇನ್ವೆಂಟರಿ ಟರ್ನೋವರ್ ರೇಷಿಯೋ. ಇದಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು. ಇದಕ್ಕೆ ಫಾರ್ಮುಲಾ ಏನು? ವಾಟ್ ಈಸ್ ದ ಫಾರ್ಮುಲಾ ಫಾರ್ ಇನ್ವೆಂಟರಿ ವೆಲಾಸಿಟಿ ರೇಷಿಯೋ? ಇನ್ವೆಂಟರಿ ವೆಲಾಸಿಟಿ ರೇಷಿಯೋ ಇಸ್ ಈಕ್ವಲ್ ಟು ನಂಬರ್ ಆಫ್ ಡೇಸ್, number of days ORR weeks, ORR months, number of days
ORR number of weeks, ORR number of months in a year divided by inventory turnover ratio, ORR stock turnover ratio. Inventory velocity ಅಂದ್ರೆ ಏನು ಫಾರ್ಮುಲಾ? ನಂಬರ್ ಆಫ್ ಡೇಸ್ ORR weeks, ORR months in a year divided by inventory turnover ratio ಮಾಡಿದ್ರೆ ನಿಮಗೆ inventory velocity ORR stock velocity ratio ಬರುತ್ತೆ. ಇದಕ್ಕೆ ಇನ್ನೊಂದು ಹೆಸರು stock velocity. These are the turnover ratio. Then finally profitability ratio. Profitability ratio. What do you mean by profitability ratio? My dear friends, these are the very important ratio in the ratio analysis. ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. These are the ratios played very important role while making analysis and interpretation of financial statement analysis. Financial statement analysis ಮಾಡುವಲ್ಲಿ ಮತ್ತು ಇಂಟರ್ಪ್ರಿಟೇಷನ್ ಮಾಡುವಲ್ಲಿ ಈ ರೇಷಿಯೋಸ್ ಬಹಳ ಇಂಪಾರ್ಟೆಂಟ್, ತಮ್ಮದಾಗಿರ್ತಕ್ಕಂಥ ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. These are the ratios are played very crucial role while comment on analysis and interpretation. Okay, what do you mean by profitability? Look at this. These are the 11 ratios I have wrote on the whiteboard. What do you mean by profitability ratio? Profitability ratios are ratios which measure the profitability of the concern. My dear friends, financial performance is mainly summarized on or summarized in income statement. Profitability ratios are calculated to analyze the earning capacity. These are the ratios to measure the earning capacity of a business enterprises. These are the ratios expressed in percentages. The profitability of the firm summarized in income statement or statement of profit and loss. These ratios expressed in percentage. I mean percentage 10%, 25%. Okay. This ratio helps to calculate or analyze earning capacity of the business enterprises or company. Capacity of the business, which is the outcome of utilization of the resources employed in the business. These are the ratios to help or measure the financial earning capacity on the basis of the outcomes of utilization of resources employed in business. ಅಂದರೆ ವ್ಯಾಪಾರ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ರಿಸೋರ್ಸನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡೋದ್ರ ಮೂಲಕ ಅಥವಾ ಅರ್ನಿಂಗ್ ಕೆಪಾಸಿಟಿ ಗಳಿಕೆಯ ಒಂದು ಸಾಮರ್ಥ್ಯವನ್ನು ಕಲಿಕೆಯ ಅಥವಾ ಏನು ಹೇಳ್ತೀವಿ ಔಟ್ಕಮ್ ಏನಿದೆ ಅದರ ಬಗ್ಗೆ, ಅಂದರೆ ಗಳಿಕೆಯ ಉತ್ಪನ್ನ ಏನಿದೆ, ಗಳಿಕೆಯ ಒಂದು ಔಟ್ಪುಟ್ ಏನು ಹೇಳ್ತೀವಿ ಔಟ್ಕಮ್ ಹೊರಗಡೆ ಬರ್ತಕ್ಕಂಥದ್ದು, ಅಂದರೆ ತೋರಿಸ್ತಕ್ಕಂಥದ್ದು, ಬಿತ್ತರಿಸ್ತಕ್ಕಂಥದ್ದು ಅರ್ನಿಂಗ್ ಕೆಪಾಸಿಟೀಸನ್ನು ಹೇಳ್ತಕ್ಕಂಥದ್ದು. ಅಂದರೆ ಇವು ಬರೀ ಪ್ರಾಫಿಟಬಿಲಿಟಿಯನ್ನು ಎಸ್ಟಿಮೇಷನ್ ಮಾಡಿ ಹೇಳ್ತಕ್ಕಂಥದ್ದನ್ನು ಮಾಡ್ತಕ್ಕಂಥ ರೇಷಿಯೋಸ್. ಈ ಪ್ರಾಫಿಟಬಿಲಿಟಿ ಆಲ್ವೇಸ್ ಯಾವುದ್ರಲ್ಲಿ ಇರ್ತದೆ? ಈ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಇರ್ತದೆ. ಈ ಇನ್ಕಮ್ ಸ್ಟೇಟ್ಮೆಂಟ್ ಇರ್ತಕ್ಕಂಥದ್ದನ್ನು ಅರ್ನಿಂಗ್ ಕೆಪಾಸಿಟಿ ಎಷ್ಟಿದೆ ಒಂದು ಅಂದರೆ ಇನ್ಕಮ್ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಒಂದು ಸಂಸ್ಥೆಯ ಗಳಿಕೆಯ ಪ್ರಮಾಣ ಎಷ್ಟಿದೆ, ಅಂದರೆ ಕಲಿಕೆಯ ಬಿತ್ತರಿಕೆ, ಅಂದರೆ ವಾಟ್ ವಿ ಕಾಲ್ ಕಲಿಕೆ ಅಲ್ಲ, ಆ ಲಾಭದ ಪ್ರಮಾಣ ಬಿತ್ತರಿಸ್ತಕ್ಕಂಥದ್ದು ಎಷ್ಟಿದೆ, ಔಟ್ಕಮ್ ಏನಿದೆ ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು ರೇಷಿಯೋಸ್. ಈ ರೇಷಿಯೋಸನ್ನು ನಾವು ಯಾವಾಗಲೂ ಶೇಕಡಾವಾರದಲ್ಲಿ ಹೇಳಬೇಕಾಗುತ್ತೆ. ದೀಸ್ ಆರ್ ದ ರೇಷಿಯೋಸ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜಸ್. ಇವು ಯಾವಾಗಲೂ ನಾವು ಪರ್ಸೆಂಟೇಜ್ ರೂಪದಲ್ಲಿ ಇರಬೇಕು. ಒಂದು ನೆನಪಿಟ್ಟುಕೊಳ್ರಿ, ಈ ರೇಷಿಯೋಸನ್ನು ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಜಾಸ್ತಿ ಮಾಡ್ತೀವಿ ಮತ್ತು ಬ್ಯಾಲೆನ್ಸ್ ಶೀಟ್. ಈ ಎರಡು ರೇಷಿಯೋಸ್ ಮಾತ್ರ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಮೇಲೆ ಮಾಡ್ತೀವಿ. ಮೊದಲು ಎರಡು ರೇಷಿಯೋಸ್ ಏನಿದೆಯಲ್ಲ, ಮೊದಲು ಎರಡು ರೇಷಿಯೋ ಲಿಕ್ವಿಡಿಟಿ ರೇಷಿಯೋ ಮತ್ತು ಸಾಲ್ವೆನ್ಸಿ ರೇಷಿಯೋ ಬ್ಯಾಲೆನ್ಸ್ ಶೀಟ್ ಮೇಲೇ ಮಾಡಬೇಕು. ಇನ್ನು ಉಳಿದಿರ್ತಕ್ಕಂಥ ಎರಡು ರೇಷಿಯೋ ಇದ್ದಾವೆ, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಮತ್ತು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಮಾಡ್ತೀವಿ. ಈ ರೇಷಿಯೋಸು ಪರ್ಸೆಂಟ್ ಅಂದರೆ ಈ ರೇಷಿಯೋಸ್ ಮಾತ್ರ ಇಂಟು 100 ಬರ್ತದೆ. ಈ ರೇಷಿಯೋಸ್ ಮಾತ್ರ ಇಂಟು 100, ಇದು ಟೈಮ್ಸ್ ರೂಪದಲ್ಲಿ ಹೇಳಬೇಕು. ಇದಕ್ಕೆ ಇಂಟು 100 ಬರಲ್ಲ. ಈ ಮೂರು ರೇಷಿಯೋಗೆ ಇಂಟು 100 multiplying into 100 ಬರಲ್ಲ. ಬಟ್ ದೀಸ್ ರೇಷಿಯೋಸ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್ ಮೀನ್ಸ್ ದೀಸ್ ಆರ್
whole into 100. These are the ratio comes whole into 100. ಇವೆಲ್ಲ whole into 100 ಬರ್ತದೆ ರೇಷಿಯೋ ಮಾಡಬೇಕಾದ್ರೆ. ಸೊ ಫಸ್ಟ್ ಒನ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಹಿಯರ್ ಗ್ರಾಸ್ ಪ್ರಾಫಿಟ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ net revenue from operation into 100. First ratio. How do you compute gross profit according to the, how do you compute gross profit according to 2013 Companies Act revised schedule 3, I mean statement of assets and liabilities and balance sheet. ರಿವೈಸ್ ಶೆಡ್ಯೂಲ್ 3 ಏನಿದೆ ಕಂಪನೀಸ್ ಆಕ್ಟ್ 2013 ಏನು ಹೇಳ್ತಾ ಇದೆ, ಹಳೆ ಶೆಡ್ಯೂಲ್ ಅನ್ನು ರಿವೈಸ್ ಮಾಡಿದ್ರಲ್ಲ. ಸಿ ಗ್ರಾಸ್ ಪ್ರಾಫಿಟ್ ಅನ್ನು ನಾವು ಹೇಗೆ ಕಂಡುಹಿಡಿಯಬೇಕು ನ್ಯೂ ಫಾರ್ಮೆಟ್ ನಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ಫಾರ್ಮುಲಾ ಇದೆ. ನೆಟ್ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಮೈನಸ್ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಈಸ್ ಈಕ್ವಲ್ ಟು ನೆಟ್ ಗ್ರಾಸ್ ಪ್ರಾಫಿಟ್. ಅಕಾರ್ಡಿಂಗ್ ಟು ಓಲ್ಡ್ ಫಾರ್ಮೆಟ್, ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್. ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಈಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ net sales divided by net sales into 100. Gross profit GP divided by net sales into 100. Here GP means gross profit. Gross profit is equal to net revenue from operation minus cost of revenue. Cost of revenue from operation is equal to GP. According to old format ಪ್ರಕಾರ ಹೇಳೋದಾದ್ರೆ gross profit is equal to sales minus COGS. ಸೇಲ್ಸ್ ಮೈನಸ್ COGS ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್, ಓಲ್ಡ್ ಫಾರ್ಮೆಟ್ ಆದರೆ. ಓಕೆ, ನೆಕ್ಸ್ಟ್ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100, ಓಲ್ಡ್ ಫಾರ್ಮೆಟ್. ಸೊ ನ್ಯೂ ಫಾರ್ಮೆಟ್ ಆರ್ ವರ್ಟಿಕಲ್ ರಿವೈಸ್ಡ್ 3 ಫಾರ್ಮೆಟ್, ನೆಟ್ ಪ್ರಾಫಿಟ್ ಡಿವೈಡ್ ಬೈ or net profit after tax divided by net to revenue from operation into 100. ಈ ರೇಷಿಯೋಸ್ಗೆಲ್ಲ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಡಿವೈಡ್ ಬೈ ಸೇಲ್ಸ್ ಕಾಮನ್ ಆಗಿ ಬರ್ತದೆ, ಡಿವೈಡ್ ಬೈ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಕಾಮನ್ ಆಗಿ ಬರ್ತದೆ. ನೆಕ್ಸ್ಟ್ ಆಪರೇಟಿಂಗ್ ಕಾಸ್ಟ್. ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಇಸ್ ಈಕ್ವಲ್ ಟು ಆಪರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಇಂಟು 100. ಸೊ ಇದಕ್ಕೆ ಇನ್ನೊಂದು ಹೆಸರು ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಇಸ್ ಆಲ್ಸೋ ನೋನ್ ಆಸ್ ಆಪರೇಟಿಂಗ್ ರೇಷಿಯೋ. ಆಪರೇಟಿಂಗ್ ರೇಷಿಯೋ ಇಸ್ ಈಕ್ವಲ್ ಟು ಆಪರೇಟಿಂಗ್ ಕಾಸ್ಟ್ divided by net revenue from operation into 100. How do you compute operating cost? Operating cost is equal to cost of revenue from operation plus operating expenses. ಆದರೆ ನಮಗೆ ಆಪರೇಟಿಂಗ್ ಕಾಸ್ಟ್ ಬೇಕು ಅಂದರೆ ಆಪರೇಟಿಂಗ್ ಕಾಸ್ಟ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಫಾರ್ಮುಲಾ ಏನು? ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಇಸ್ ಈಕ್ವಲ್ ಟು ಆಪರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಇಂಟು 100 ಫಾರ್ಮುಲಾ. ಆಪರೇಟಿಂಗ್ ಕಾಸ್ಟ್ ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ಆಪರೇಟಿಂಗ್ ಕಾಸ್ಟ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ ಸೋಲ್ಡ್, ಅದು ಓಲ್ಡ್ ಆದರೆ ಇದು ಓಲ್ಡ್ ವರ್ಡ್. ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ORR, ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ಯಾವು? ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಅವೆಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಮತ್ತು ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಹೆಂಗೆ ಕಂಡುಹಿಡಿತೀರಿ? ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಹೇಗೆ ಮಾಡ್ತೀರಿ? ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಆದರೆ ಓಪನಿಂಗ್ ಸ್ಟಾಕ್ ಪ್ಲಸ್ ನೆಟ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ minus closing stock ORR, opening inventory plus purchases plus expenses on purchase ORR, direct expenses minus closing inventory is equal to cost of goods sold ORR, cost of revenue from operation. Cost of revenue from operation plus operating expenses is equal to operating cost divided by net revenue from operation. Net revenue from operation is equal to revenue from operation minus excess duty minus sales return. Okay, next operating profit ratio. Operating profit ratio is equal to operating profit divided by net revenue from operation into 100. Operating profit is also known as earning before interest and tax divided by net sales ORR, net revenue from operation. ಅಂದರೆ ಆಪರೇಟಿಂಗ್ ಪ್ರಾಫಿಟ್ ಇನ್ನೊಂದು ಹೆಸರು EBIT ಅಂತ ಹೇಳ್ತೀವಿ. EBIT ಡಿವೈಡ್ ಬೈ ನೆಟ್ ಸೇಲ್ಸ್ ಮಾಡ್ಬೋದು, ಅಥವಾ ನೆಟ್ ಸೇಲ್ಸ್ಗೆ ಇನ್ನೊಂದು ಹೆಸರು ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್, ಹೊಸ ಫಾರ್ಮೆಟ್ ಪ್ರಕಾರ ಇಂಟು 100 ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ರೇಷಿಯೋ. ಎಕ್ಸ್ಪೆನ್ಸಸ್ ರೇಷಿಯೋ ಅಂತ ಹೇಳಿದ ಕೂಡಲೇ ರೆಸ್ಪೆಕ್ಟಿವ್ ಎಕ್ಸ್ಪೆನ್ಸಸ್ ಡಿವೈಡ್ ಬೈ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಇಂಟು 100. ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರೇಷಿಯೋ ಬಂದರೆ administrative expenses ratio is equal to administration expenses divided by net sales ORR, net revenue from operation into 100. Financial expense ratio ಬಂದರೆ
Financial expense ratio is equal to financial expenses divided by net revenue from operation into 100. Administration ಆಯಿತು, ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಆಯಿತು. ನೆಕ್ಸ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ರೇಷಿಯೋ ಬಂದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ರೇಷಿಯೋ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಡಿವೈಡ್ ಬೈ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಇಂಟು 100. ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ರೇಷಿಯೋ ಬಂದರೆ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ರೇಷಿಯೋ ಇಸ್ ಈಕ್ವಲ್ ಟು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಡಿವೈಡ್ ಬೈ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಇಂಟು 100. ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ವರ್ಡ್ ಆದರೆ ನೆಟ್ ಸೇಲ್ಸ್. ಇಷ್ಟು ರೇಷಿಯೋಸ್. These are the ratios is some based on balance sheet. So return on capital employed. Return on capital employed is equal to profit before tax divided by capital employed into 100. Return on capital employed ratio is also known as ROI. Return on investment. ಇದಕ್ಕೆ ಇನ್ನೊಂದು ಹೆಸರು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಇದಕ್ಕೆ ಫಾರ್ಮುಲಾ ಏನಿದೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ divided by capital employed into 100. Capital employed into 100. This is the formula. Next, return on equity ratio. So return on equity ratio is equal to profit after tax divided by shareholders fund into 100. This is before profit, this is after profit. Net profit after tax divided by shareholders fund. After deducting tax, return on equity ratio. Before deducting tax, return on capital employed ratio. These are the ratios express the relationship between profit before tax and capital employed. This ratio express the relationship between profit after tax and shareholders fund. ಇವೆರಡು ರೇಷಿಯೋಸು, ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು ಮತ್ತು ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಗ್ಗೆ ಈ ರೇಷಿಯೋ ಇವೆರಡರ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ಹೇಳಿದ್ರೆ ರಿಟರ್ನ್ ಆನ್ ಈಕ್ವಿಟಿ ರೇಷಿಯೋ ಏನು ಹೇಳೋದು ಅದ್ರ ಬಗ್ಗೆ ಹೇಳ್ತದೆ. ರಿಟರ್ನ್ ಆನ್ ಈಕ್ವಿಟಿ ರೇಷಿಯೋ ಬಂದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮತ್ತು ಶೇರ್ ಹೋಲ್ಡರ್ಸ್ ಫಂಡ್ ನಡುವೆ ಇರ್ತಕ್ಕಂಥ ವ್ಯತ್ಯಾಸ, ಅದು ಇರ್ತಕ್ಕಂಥ ಸಂಬಂಧದ ಬಗ್ಗೆ ಹೇಳ್ತಕ್ಕಂಥದ್ದು ಈ ರೇಷಿಯೋ, ಅಂದರೆ ರಿಟರ್ನ್ ಆನ್ ಈಕ್ವಿಟಿ ರೇಷಿಯೋ. ಈ ಎಲ್ಲ ರೇಷಿಯೋಗೆ ಇಂಟು 100 ಬರ್ತದೆ. ಈ ಥರ ಇಂಟು 100 ಹಾಕಲೇಬೇಕು. ಮತ್ತು ಕೆಲವೊಂದು ರೇಷಿಯೋಸ್ಗೆ ಇಂಟು 100 ಬರಲ್ಲ. ಕೆಲವೊಂದು ರೇಷಿಯೋಗೆ ಇಲ್ಲಿ ಇಂಟು 100 ಬರಲ್ಲ. ಕೆಲವೊಂದು ಈ ರೇಷಿಯೋಸ್ ಕೆಳಗಡೆ ಇರ್ತಕ್ಕಂಥ ರೇಷಿಯೋಸ್ಗೆ ಇಂಟು 100 ಬರಲ್ಲ. ಯಾಕೆ ಅಂತ ನನಗೆ ಹೇಳ್ತೀನಿ. ಯಾಕಂದರೆ ಅರ್ನಿಂಗ್ ಪರ್ ಶೇರ್ ಮಾಡಬೇಕಾದ್ರೆ ಅಲ್ಲಿ ಅರ್ನಿಂಗ್ ಪರ್ ಶೇರ್ ಇಸ್ ಈಕ್ವಲ್ ಟು ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡೋದ್ರಿಂದ ಅಲ್ಲಿ ಒಂದು ಶೇರಿಗೆ ಹಣವನ್ನು ನಾವು ತಗೊಳ್ಳೋದ್ರಿಂದ ಇಂಟು 100 ಬರಲ್ಲ. ಟೋಟಲ್ ಶೇರ್ಸ್ ತಗೊಳ್ಳಲ್ಲ, ಒಂದು ಶೇರಿಗೆ ಅಥವಾ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅನ್ನೋದು ತಗೊಳ್ತೀವಿ. ಸೊ ಹಾಗಾಗಿ earning per share is equal to, it is very important ratio under profitability ratio. This is very important. This word you people heard while you pursuing become fifth semester in the subject of ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಈ ಅರ್ನಿಂಗ್ ಪರ್ ಶೇರ್ ಅನ್ನು ನೀವು ಕೇಳಿರ್ತೀರಿ. ಅರ್ನಿಂಗ್ ಪರ್ ಶೇರ್ ಇಸ್ ಈಕ್ವಲ್ ಟು ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಅಂದರೆ ಅಮೌಂಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ ಎಷ್ಟು ಅವೈಲೇಬಲ್ ಇದೆ, ಟೋಟಲ್ ಆಫ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಮಾಡಿಕೊಂಡ್ರೆ ನಮಗೆ ಅರ್ನಿಂಗ್ ಪರ್ ಶೇರ್ ಬರ್ತದೆ. ನೆಕ್ಸ್ಟ್ ಡಿವಿಡೆಂಡ್ ಪರ್ ಶೇರ್ ಇಸ್ ಈಕ್ವಲ್ ಟು ಡಿವಿಡೆಂಡ್ ಡಿಕ್ಲೇರ್ಡ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. Dividend per share, this is amount available to equity shareholders divided by number of equity shares. Here dividend per share is equal to dividend declared divided by number of equity shareholders. Number of equity shares. ಇದಕ್ಕಿಂತೂ ಇಂಟು 100 ಬರಲ್ಲ, ಇದಕ್ಕೆಲ್ಲ ಡಿವೈಡ್ ಬೈ ಇಷ್ಟೇ ಮಾಡ್ತಾ ಹೋಗಬೇಕು. ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಡಿವಿಡೆಂಡ್ ಡಿಕ್ಲೇರ್ಡ್, ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಡಿವಿಡೆಂಡ್ ಪೇಔಟ್ ರೇಷಿಯೋ. Dividend payout ratio is equal to dividend per share divided by earning per share. ಈ ಎರಡು ರೇಷಿಯೋದ ಮೇಲೆ ಡಿವಿಡೆಂಡ್ ಪೇಔಟ್ ರೇಷಿಯೋ ನಿಂತ್ಕೊಂಡಿರ್ತದೆ. ಈ ಡಿವಿಡೆಂಡ್ ಪೇಔಟ್ ರೇಷಿಯೋಗೆ ಇಂಟು 100 ಬರ್ತದೆ. ಅಂದರೆ ಡಿವಿಡೆಂಡ್ ಪರ್ ಶೇರ್ ಡಿವೈಡ್ ಬೈ ಅರ್ನಿಂಗ್ ಪರ್ ಶೇರ್, ಡಿವಿಡೆಂಡ್ ಪರ್ ಶೇರ್ ಡಿವೈಡ್ ಬೈ ಅರ್ನಿಂಗ್ ಪರ್ ಶೇರ್ ಇಂಟು 100. ಡಿವಿಡೆಂಡ್ ಪೇಔಟ್ ರೇಷಿಯೋ is equal to ಡಿವಿಡೆಂಡ್ ಪರ್ ಶೇರ್ DPS divided by EPS into 100. Dividend payout ratio is equal to DPS divided by EPS into 100. We will get dividend payout ratio. The dividend payout ratio expresses the relationship between the earning per share and the dividend per share. Finally, it's very important for one more
price earning. This is the lowest ratio. There are plenty of ratios are there under profitability ratio according to your syllabus or according to your knowledge. Limited knowledge, limited learning purpose. Limited learning purpose I posted 11. ಅಂದರೆ ಬಹಳಷ್ಟು ಪ್ರಾಫಿಟಬಿಲಿಟಿ ರೇಷಿಯೋಸ್ ಇದೆ. ಬಟ್ ನಿಮ್ಮನ್ನು ಕಲಿಕೆಯ ದೃಷ್ಟಿಯಿಂದ ಅಥವಾ ನಿಮ್ಮ ಬುದ್ಧಿವಂತಿಕೆ ದೃಷ್ಟಿಯಿಂದ, ನಿಮ್ಮ ಗ್ರಹಿಕೆ ದೃಷ್ಟಿಯಿಂದ ಈ 11 ರೇಷಿಯೋಸನ್ನು ನಾನು ಹಾಕಿದ್ದೀನಿ. ಅರ್ನಿಂಗ್ ಪ್ರೈಸ್ ಅರ್ನಿಂಗ್ ರೇಷಿಯೋ. ಪ್ರೈಸ್ ಅರ್ನಿಂಗ್ ರೇಷಿಯೋ ಇಸ್ ಈಕ್ವಲ್ ಟು price earning ratio, market price share, market price per share, MPPPS, market price per share divided by earning per share. So EPS, the price earning ratio express the relationship between market price per share divided by earning per share is equal to price earning ratio. These are the very important ratios under profitability. Marketing price per share divided by EPS whole into 100. Price earning ratio is equal to market price per share divided by EPS. Then dividend payout ratio is equal to DPS divided by EPS into 100. Okay, EPS is equal to amount available to equity shareholders divided by number of equity shares. Dividend per share is equal to dividend declared divided by number of equity shares. These are the important ratios. Have a whole look which I wrote on the whiteboard. ಎಲ್ಲ ರೇಷಿಯೋಸನ್ನು ನಾನು ಬರೆದಿದ್ದಾಯಿತು, ಕೆಲವು ಫಾರ್ಮುಲ್ಸನ್ನು ಶಾರ್ಟ್ಕಟಲ್ಲಿ ಹೇಳಿದ್ದಾಯಿತು. Okay, thank you your kind attention. I hope all of you understood this presentation. If you like this presentation, ನಿಮಗೆ ಈ ಪ್ರೆಸೆಂಟೇಷನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ರೆ ಶೇರ್ ಮಾಡಿ. ಯಾರು ಇದುವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ತಿರ್ತಾರಲ್ಲ ಅವರಿಗೆ ಶೇರ್ ಮಾಡಿ. ಅನ್ನೋ ದೃಷ್ಟಿಯಿಂದ ಯಾರಿಗೆ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಬೇಕಂತ ಗೊತ್ತಿರಲ್ಲ ಅವರಿಗೆ ಹೇಳಿಕೊಡಿ. ಹಾಗೆ ಈ ಪ್ರೆಸೆಂಟೇಷನ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ಹಾಕಿ. ಇನ್ನು ನಮ್ಮ ಮೇಲ್ದರ್ಜೆಗೆ ಒಯ್ಯುವಲ್ಲಿ ನಿಮ್ಮ ಕಾಮೆಂಟ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಕ್ವೇರೀಸ್ ಇದ್ದರೆ ನನ್ನ ಇಮೇಲ್ ಐಡಿಗೆ ಹಾಕಿ. ನಿಮ್ಮ ಡೌಟ್ಸ್ ಕ್ಲಾರಿಫಿಕೇಷನ್ ಇದ್ದರೆ ಆಲ್ಮೋಸ್ಟ್ ಇರಲಿಕ್ಕಿಲ್ಲ ಅಂತ ಅನ್ಕೊತೀನಿ. ಭಾಳ ಡೀಪ್ ಆಗಿರ್ತಕ್ಕಂಥ ಪ್ರೆಸೆಂಟೇಷನ್ ಕೊಟ್ಟಿದ್ದೇನೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್. ಗುಡ್ ಬೈ ಅಂಡ್